ಗಜವದನ ಹೇರೋಡಲ ಗಣಪನೆ ಗಜವದನ ಹೇರೋಡಲ ಗಣಪನೆ ತ್ರಿಜಗ ವಂದಿತ ಹರನ ಕುವರನೆ ತ್ರಿಜಗ ವಂದಿತ ಹರನ ಕುವರನೆ ನಿಜ ಗುಣಾನ್ವಿತ ಪರಶೋದಾರನೆ ನಿಜ ಗುಣಾನ್ವಿತ ಪರಶುಧಾರನೆ ಅಜ ಸುರೇಶರ ವಂದಿತ ಅಜ ಸುರೇಶರ ವಂದಿತ ಇಂದೆಂದೋ ಚರರ ಬೀಳ್ಗೊಟ್ಟ ದಶಾನನನು ಇಂದೆಂದ ಚರರ ಬೀಳ್ಗೊಟ್ಟ ದಶಾನನನು ಚಿಂತಿಸಿದ ಇರುಳನುಳಿದು ಚಿಂತಿಸಿದ ಇರುಳನುಳಿದು ಅಂತರಂಗದಿ ತಾನು ಮಯ ಜಾತೆ ಗ್ರಹ ಕೈದಿ ಅಂತರಂಗದಿ ತಾನು ಮಯ ಜಾತೆ ಗ್ರಹ ಕೈದಿ ಚಿಂತಿಸಿದ ಏಕಾಂತದಲ್ಲಿ ಅಂತರಂಗದಿ ತಾನು ಮಯ ಜಾತೆ ಗ್ರಹ ಕೈದಿ ಚಿಂತಿಸಿದ ಏಕಾಂತದಲ್ಲಿ ನಾನಾಗಿ ಬಯಸಿದ್ದಲ್ಲ ಇಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಶ್ರೀಮಂತವಾದಂತಹ ರಾಕ್ಷಸರ ಜೀವನಕ್ಕೆ ಬೇಕಾದಂತಹ ನೆರವನ್ನು ಕೊಡುವಲ್ಲಿ ಪ್ರಾಮಾಣಿಕವಾಗಿ ಎಲ್ಲರ ಸುಖವನ್ನು ಬಯಸಿದ್ದೆ. ಆದರೆ ಏನು ಮಾಡೋಣ, ಕಾಲ ಕಾರಣವೋ ಅಲ್ಲ ಕರ್ಮ ಕಾರಣವೋ ಅತ್ಯಂತ ಔನ್ನತ್ಯಕ್ಕೆ ಲಂಕಾ ಸಾಮ್ರಾಜ್ಯ ಮುಟ್ಟಿರುವ ಹೊತ್ತಿನಲ್ಲಿ ಬಂತು ಹೀಗೊಂದು ಆಪತ್ತು. ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಚಕ್ರವರ್ತಿ ದಶರಥ, ಎಲ್ಲಿಯ ರಾಮ, ಎಲ್ಲಿಯ ಲಕ್ಷ್ಮಣ. ಆದರೂ ಪ್ರಪಂಚದ ನಿಯತಿಗೆ ಅನುಸರಿಸಿ ಆಗಬೇಕಾದದ್ದು ಆಗಬೇಕಾದಂತೆ ಸಾಗುತ್ತದೆ. ಹಾಗಾಗಿ ಸೀತಾ ವ್ಯಾಜದಿಂದ ರಾಮನನ್ನು ನಾವಾಗಿ ಯುದ್ಧಾಂಗಣಕ್ಕೆ ಕರೆ ಕಳುಹಿಸಿದ ಹಾಗಾಯಿತು. ನಡೆಯಿತು ಯುದ್ಧ. ಕೇಳಿದೆ ಚಾರರ ಮೂಲಕವಾಗಿ ವರದಿ, ನಮ್ಮವರೆಲ್ಲ ಅಳಿದರು. ಸೈನಿಕರು ಅಳಿಯಲಿ, ಆದರೆ ರಾವಣ ಲೋಕರಾವಣ ಆ ಹೆಸರೂ ಉಳಿದದೆ, ಆ ಹೆಸರನ್ನು ಪ್ರತಿನಿಧಿಸುವ ಜೀವಂತ ವ್ಯಕ್ತಿತ್ವವೂ ಉಳಿದದೆ. ಎಲ್ಲಿಯವರೆಗೆ ಇದು ಉಳಿಯುತ್ತದೆ ಅಲ್ಲಿಯವರೆಗೆ ಈ ನಿಲುಮೆಯನ್ನು ಬದಲಾಯಿಸುವಂತಹದ್ದಲ್ಲ. ಆದರೆ ಎಷ್ಟೋ ಸಲ ಈ ಭೀಕರ ವೃತ್ತಾಂತದಿಂದ ಮನಸ್ಸು ಆಯಾಸಗೊಳ್ಳುತ್ತದೆ. ಮಾತ್ರವಲ್ಲ, ಯುದ್ಧದ ನಿಮಿತ್ತವಾಗಿ ದೇಹವೂ ಆಯಾಸಗೊಳ್ಳುತ್ತದೆ.
ಮಾನಸಿಕವಾಗಿ ದೈಹಿಕವಾಗಿ ಉಂಟಾದಂತಹ ಈ ಕ್ಷೀಣ ಪರಿಹಾರಕ್ಕಾಗಿಯೇ ಅಂತಃಪುರವನ್ನು ಪ್ರವೇಶಿಸಿದೆ. ಚೆನ್ನಾಗಿ ನಿದ್ರೆ ಮಾಡಿದರೆ ನಾಳೆ ಸೂರ್ಯೋದಯಕ್ಕೆ ಒಬ್ಬ ಹೊಸ ರಾವಣನ ಉದಯವಾದೀತು ಎಂಬ ನಿರೀಕ್ಷೆಯಲ್ಲಿದ್ದೆ. ಆದರೆ ಏನು ಮಾಡು, ಮಂಡೋದರಿಯ ಅಂತಃಪುರ ನನ್ನ ಶಯ್ಯಾಗಾರ. ಇಲ್ಲಿ ಬಂದಾಗ ಒಂದೊಂದೇ ಚಿತ್ರ ನನ್ನ ಮನೋಪಟಲದಲ್ಲಿ ಬಿಂಬಿಸಿ ಕಾಣುತ್ತಾ ಇದೆ. ಶಿವನೇ, ಹರನೇ, ಶಂಕರ ಪಾರ್ವತಿ ವರನೇ, ಮುಂದೇನ್ ಗೈಯಲಿ ಹರನೇ ಶಂಕರ ಪಾರ್ವತಿ ವರನೇ, ಮುಂದೇನ್ ಗೈಯಲಿ ಪಾರ್ವತಿ ವರನೇ, ಮುಂದೇನ್ ಗೈಯಲಿ ದುರದೊಳು ರಕ್ಕಸ ಸೇನೆಯು ಬರಿದಾಯಿತೆ ಶಿವನೇ. ದುರದೊಳು ರಕ್ಕಸ ಸೇನೆಯು ಬರಿದಾಯಿತೆ, ರಕ್ಕಸ ಸೇನೆಯು ಬರಿದಾಯಿತೆ ಶಿವನೇ. ತುಂಗಬಲಾನ್ವಿತ ಸಚಿವರು ಅಂಗವಣೆಯ ಭಟರೆಲ್ಲರೂ, ತುಂಗಬಲಾನ್ವಿತ ಸಚಿವರು ಅಂಗವಣೆಯ ಭಟರೆಲ್ಲರೂ, ಸಂಗರದೊಳು ಮಡಿದರು ಬರಿ ಮಂಗಗಳೊಳು ಅಕಟ. ತಂಗಿಯ ಸವಿ ನುಡಿಗಾನ ಹಂಗಿಗನಾದುದರಿಂದಲೇ, ತಂಗಿಯ ಸವಿ ನುಡಿಗೆ ನಾ ಹಂಗಿಗನಾದುದರಿಂದಲೇ, ಹಿಂಗಿದು ದಾನರನಾರ್ಪಟೆ ಭಂಗ ಪಡುವುದಾಯ್ತೆ. ಹಿಂಗಿದು ದಾನವರಾರ್ಪಟೆ ಭಂಗ ಪಡುವುದಾಯ್ತೆ. ಹರನೇ, ಹರನೇ ಶಂಕರ ಪಾರ್ವತಿ ವರನೇ, ಮುಂದೇನ್ ಗೈಯಲಿ ಶಂಭೋ. ಜನರನ್ನು ವಂಚಿಸಬಹುದು, ಆದರೆ ಸ್ವಾಮಿ, ರಾವಣನ ಹೃದಯದಲ್ಲಿ ಏನು ತುಮುಲವಿದೆ ಇದು ಸನ್ನಿಧಾನಕ್ಕೆ ನಾನು ಭಿನ್ನಯಿಸಿಕೊಳ್ಳದೇನೆ ಸ್ಪಷ್ಟವಾಗುವಂತೆ. ಹೌದು, ನಿಜವಾಗಿಯೂ ನಾನು ತಪ್ಪಿದೆ. ಅದಕ್ಕಿದ್ದಂತಹ ಶಿಕ್ಷೆಯನ್ನೀಗ ನಾನು ಅನುಭವಿಸ್ತಾ ಇದ್ದೇನೆ. ಇಲ್ಲದೇ ಇದ್ದರೆ ಎಂತೆಂತಹ ಬಲಾಢ್ಯ. ಪ್ರತ್ಯೇಕವಾಗಿ ಹೆಸರಿಸಬೇಕಾದಂತಹ ಅವಶ್ಯಕತೆ ಏನೂ ಇಲ್ಲ. ಪ್ರಹಸ್ತನಂತಹ ಒಬ್ಬ ಮುತ್ಸದ್ದಿ ಅಥವಾ ದೇವಾಂತಕ, ನರಾಂತಕ, ಅಕಂಪನನೇ ಮುಂತಾದಂತಹ ಮಹಾವೀರರ ಮುಂದೆ ಎದೆಚಾಚಿ ನಿಲ್ಲುವ ಗಂಡುತನ ಇಲ್ಲವಾಗಿತ್ತು ಮೊನ್ನೆಯವರೆಗೆ. ರಾವಣನನ್ನು ಮುಖಾಮುಖಿ ಕಂಡು ಭಂಗಿಸುವುದಿರಲಿ, ಹಂಗಿಸುವುದಾದರೂ ನಡೆದಿರಲಿಲ್ಲ ಮೊನ್ನೆಯವರೆಗೆ. ವಿದ್ಯೆಯಲ್ಲಿ, ಸಾಧನೆಯಲ್ಲಿ, ಹಠದಲ್ಲಿ, ನಿನ್ನ ಕುರಿತಾದಂತಹ ಶ್ರದ್ಧಾಭಕ್ತಿಯಲ್ಲಿ ರಾಮನನ್ನು ಹೋಲಿಸಿ ನೋಡುವಾಗ ನನಗಿಂತ ಎಷ್ಟು ಕನಿಷ್ಠ ನೆನೆಸ್ತಾನೆ ರಾಮಚಂದ್ರ. ಅದು ಮಾತ್ರವೇ, ಆ ರಾಮಭದ್ರನಿಗೆ ನೆರವಾಗಿ ನಿಂತಹ ಕಪಿ ಭಲ್ಲೂಕಾದಿಗಳು ಏನೋ ಮೈಬಲವುಳ್ಳವುಗಳು ಇರಬಹುದು, ಆದರೆ ಅವಕ್ಕೆ ಎಲ್ಲಿದೆ ಆತ್ಮವರ್ಚಸ್ಸು, ಆತ್ಮಶಕ್ತಿ? ಇಂತಹ ದುರ್ಬಲವಾದಂತಹ ಮರ್ಕಟಗಳನ್ನು ಕೂಡಿಕೊಂಡು ಸಾಧಾರಣ ದೃಷ್ಟಿಯಲ್ಲಿ ತಾಯಿಗೆ ಮಗನೆನಿಸಿ, ತಂದೆಗೆ ಮಗನೆನಿಸಿ, ಮನುಷ್ಯನೆನಿಸಿ, ಬೇಕಿದ್ದರೆ ಶೀಲವಂತನೆನಿಸಲಿ,
ಅದೂ ಕೂಡ ಅನ್ಯ ದೇಶದಲ್ಲಿ, ಅದೂ ಕೂಡ ರಾವಣನ ಪ್ರದೇಶದಲ್ಲಿ ದೈನಂದಿನ ರಾಮನೇ ವಿಜೃಂಭಿಸುತ್ತಾನೆ ಅಂತ ಆದರೆ ರಾವಣನ ಕುಲೋನ್ನತಿಯಲ್ಲಾಗಲಿ, ಬಲೋನ್ನತಿಯಲ್ಲಾಗಲಿ, ವಿದ್ಯೋನ್ನತಿಯಲ್ಲಾಗಲಿ ಕೊರತೆಯನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಒಂದಿದೆ, ಅದನ್ನೇ ನಾನು ನಿವೇದಿಸಿದ್ದು ಸನ್ನಿಧಾನದ ಮುಂದೆ. ಶೂರ್ಪನಖಿಯ ಮಾತನ್ನು ಕೇಳಿ ರಾಮನಲ್ಲಿ ಸ್ಪರ್ಧಾಬುದ್ಧಿ ಹುಟ್ಟಿದ್ದು ಪ್ರಾಪಂಚಿಕವಾಗಿ ಎಲ್ಲರಿಗೂ ಗೊತ್ತಿದ್ದರು. ಆಂತರಂಗಿಕವಾಗಿ ನಾನು ಕಾಮಮೋಹಿತನಾದದ್ದು. ಅವಳ ಸವಿ ಮಾತಿನಿಂದ ಒಂದು ನಿಮಿಷ ಮನಸ್ಸು ಕಾಮಪ್ರವೃತ್ತಿಯಿಂದ ಇತರ ವೃತ್ತಿಗಳನ್ನೆಲ್ಲ ಬಿಗಿ ಹಿಡಿದು ಅದಕ್ಕೆ ಪ್ರಚೋದನೆ ಕೊಟ್ಟದ್ದರಿಂದ ಹೀಗಾಗಿ ಶಿವನು ರಾಮನಲ್ಲಿ ಏನಾದರೂ ಬಲವನ್ನು ನಾವು ಗುರುತಿಸಬಹುದಾಗಿದ್ದರೆ ಕೇಳಿ ಕೇಳಿ ಮನುಷ್ಯ ಸಹಜವಾದ ಎಲ್ಲಾ ದೌರ್ಬಲ್ಯಗಳು ಅವನಿಗುಂಟು ಎಂಬುದು ಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಆದರೆ ಒಂದು ವಿಶೇಷ ಇದೆ. ಅಪ್ರಬುದ್ಧತನದಿಂದ ಅಥವಾ ಇತರೆ ದೌರ್ಬಲ್ಯಗಳಿಂದ ಕೆಲವೊಮ್ಮೆ ಅಸಂಬದ್ಧವಾದದ್ದನ್ನು ಅವನು ನುಡಿದರೂ, ಕೆಲವೊಮ್ಮೆ ದಾರುಣವಾದಂತಹ ಸಂಕಷ್ಟ ಬಂದಿದ್ದಾವಾಗ ಪಿತೃಭಕ್ತನಾದ ಮಾತೃಭಕ್ತನಾದ ಅವನು ಕೈಕೇಯಿಯಲ್ಲೋ ದಶರಥನಲ್ಲಿಯೋ ದೋಷವನ್ನು ಆರೋಪಿಸುವಲ್ಲಿ ಮುಂದಾಗಿದ್ದರೂ ಮರುಕ್ಷಣದಲ್ಲಿ ತಿದ್ದಿಕೊಂಡು ತಪ್ಪಾಯಿತು ಅಂತ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ. ಶೂರ್ಪನಖಿಯ ಕರ್ಣನಾಸಾಚ್ಛೇದನವನ್ನು ಮಾಡಿದ ಬಳಿಕ ಲಕ್ಷ್ಮಣನಲ್ಲಿಯೇ ಹೇಳಿದನಂತೆ ಸ್ವಲ್ಪ ಪ್ರಮಾದವಾಯಿತು. ಆದ ಕಾರಣ ನೂರಾರು ದೌರ್ಬಲ್ಯಗಳಿದ್ದರೂ ಕೂಡ ತಪ್ಪನ್ನು ಒಪ್ಪಿಕೊಳ್ಳುವ ಒಂದು ಸಂಭಾವಿತತನ, ಪ್ರಾಮಾಣಿಕತನ, ಇದು ಒಂದು ರಾಮನಲ್ಲಿ ನನ್ನಲ್ಲಿ ಇಲ್ಲದೇ ಇದ್ದದ್ದನ್ನು ಗುರುತಿಸುವುದಕ್ಕೆ ಸಾಧ್ಯವಾಗ್ತದೆ. ಬಹುಶಃ ನನಗೆ ಈ ನೈತಿಕ ಬಲ ಇಲ್ಲದೇ ಇದ್ದದ್ದರಿಂದ ಶಿವನೇ ನೀನೇ ಕೋಪಗೊಂಡು ನಾನು ಬದುಕಿದ್ದವಾಗ ಈ ದಾರುಣವಾದಂತಹ ಶಿಕ್ಷೆಯನ್ನು ನನಗೆ ವಿಧಿಸುತ್ತಾ ಇದ್ದೀಯ. ತಪ್ಪು ಮಾಡುವುದು ತಪ್ಪು ಎಲ್ಲರೂ ಮಾಡ್ತಾರೆ. ಶಿವನೇ ನಿನ್ನ ಮುಂದೆ ನಿರಪರಾಧಿಗಳು ಯಾರೂ ಇಲ್ಲ. ಆದ ಕಾರಣ ಇದೋ ನಿನ್ನಲ್ಲಿ ವಿನಯಿಸಿಕೊಳ್ತೇನೆ. ಸಹಸ್ರ ಅಪರಾಧ ನನ್ನಿಂದ ಆಗಿದ್ದರು. ಮೊದಲಿನ ನನ್ನ ಅಪರಾಧವನ್ನು ಮನ್ನಿಸಿ ಆಮೇಲೆ ಹೇಗೆ ಕೃಪಾ ದೃಷ್ಟಿಯನ್ನು ಬೀರಿ ನನ್ನನ್ನು ಉದ್ಧರಿಸಿದೆಯೋ ಹಾಗೆ ಈ ಸಲವು ಬದುಕಿನಲ್ಲಿ, ಈ ಬದುಕಿನ ಕೊನೆಯ ಗಳಿಗೆಯಲ್ಲಿ ರಾವಣನು ಜಯಿಸಿದ್ದಾನೆ ಅಂತ ಪ್ರಪಂಚ ತಿಳಿಯುವ ಹಾಗೆ ಅನುಗ್ರಹ ಮಾಡೋ ಪ್ರಭೋ ಶಂಕರ. ದುರುಳನೀ ಬರಿಯೋಳು ತರಗರಾಗೋಳು ತಿರ್ಪ ದುರುಳನೀ ತೆರದೊಳು ತರಗರಾಗೋಳು ತೀರ್ಪ ಈ ತೆರದೊಳು ತರಗರಾಗೋಳು ತೀರ್ಪ ಪರಿಯತಾನರಿತು ಬೇಗ ಪರಿಯತಾನರಿತು ಬೇಗ ತರುಣಿ ಮಂಡೋದರಿ ಕರಕರಿಸುವುದನ್ನ ತರುಣಿ ಮಂಡೋದರಿ ಕರಕರಿಸುತ್ತ ತನ್ನ ವರ ನಡೆಗೈದಳಾಗ ಕರಕರಿಸುತ್ತ ತನ್ನ ವರ ನಡೆಗೈದ ಆಗ ತರುಣಿ ಮಣ್ಣು ಕರಗರಿಸುತ್ತ ತನ್ನ ಹೊರ ನಡೆಗೈದಳಾಗ
ಹಾ ಶಿವನೇ, ಎಂತಹ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ನನ್ನ ಸ್ವಾಮಿಯಾದಂತಹ ರಾವಣೇಶ್ವರ ಮಹಾಪ್ರಭು ನನ್ನ ಅಂತಃಪುರವನ್ನು ಸೇರಿ ಚಿಂತಿಸುತ್ತಿದ್ದಾರೆ. ಏನಾಶ್ಚರ್ಯ, ಎಂತಹ ಪ್ರಮಾದವಿದೆ. ಮಹಾರಾಜನಾದರೂ ಮಹಾರಾಣಿಯ ಅಂತಃಪುರವನ್ನು ಪ್ರವೇಶಿಸಬೇಕಾಗಿದ್ದರೆ ಪೂರ್ವ ಸೂಚನೆ ಕೊಡುವುದು ಪದ್ಧತಿ. ನನ್ನ ಸ್ವಾಮಿ ಈವರೆಗೆ ನನ್ನಲ್ಲಿ ಹೇಳದೆ ತಿಳಿಸದೆ ನನ್ನ ಅಂತಃಪುರ ಪ್ರವೇಶಿಸಿದವರಲ್ಲ. ಇಂದು ಅತ್ಯವಸರವಾಗಿ ಪ್ರವೇಶಿಸಿ ನಾನಿಲ್ಲದಂತಹ ಸಂದರ್ಭದಲ್ಲಿ ಏಕಾಂತದಲ್ಲಿ ಚಿಂತಿಸುತ್ತಿದ್ದಾರೆ ಅಂದರೆ ಏನೋ ವಿಪರೀತ ನಡೆದಿರಬೇಕು. ಇದನ್ನು ಕೇಳಿ ನಾನು ಸುಮ್ಮನಿರುವುದೇ, ಸಾವಕಾಶ ಮಾಡುವುದೇ ಸರಿಯಲ್ಲ. ಆದಷ್ಟು ಬೇಗನೆ ಹೋಗಿ ಅವರನ್ನು ಸಂತೈಸಬೇಕು, ಸಮಾಧಾನಪಡಿಸಬೇಕಾದ್ದು ಧರ್ಮಪತ್ನಿಯಾದ ನನ್ನ ಕರ್ತವ್ಯ. ಬಳಿಸಾರ್ತೇನೆ. ಚಿಂತಿಸುವುದೇದಗಿಂದು ಪ್ರಾಣಕಾಂತ ಚಿಂತಿಸುವುದೇದಗಿಂದು ಪ್ರಾಣಕಾಂತ ಬಲವಂತ ನಿನಗಾದುದೇನು, ಬಲವಂತ ನಿನಗಾದುದೇನು ಪ್ರಾಣಕಾಂತ. ಪಂಥವಳಿದು ಬೋದುದಲ್ಲ, ಪಂಥವಳಿದು ಬೋದುದಲ್ಲ ಪ್ರಾಣಕಾಂತ, ಪಂಥವಳಿದು ಬೋದುದಲ್ಲ ಪ್ರಾಣಕಾಂತ. ಸೀತಾಕಾಂತನು ತಾನೇ ನಗೈದ, ಸೀತಾಕಾಂತನು ತಾನೇ ನಗೈದ ಪ್ರಾಣಕಾಂತ. ಚಿಂತಿಸುವುದ್ಯಾಕೆ, ಚಿಂತಿಸುವುದ್ಯಾದಾಗಿಂದು ಪ್ರಾಣಕಾಂತ. ಮಹಾಪ್ರಭು, ಇದೋ ತಮ್ಮ ಪುಣ್ಯ ಪಾದಗಳ ಮೇಲೆ ನನ್ನ ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತಿದ್ದೇನೆ. ಏನಿದು? ಬಳಿಗೆ ಬಂದವಳು ನಿಮ್ಮ ಪ್ರಾಣೇಶ್ವರಿ ಮಂಡೋದರಿ. ಯಾವಾಗಲೂ ನಿಮ್ಮ ಬಳಿ ಸಾರಿದಾಗ, ಅಲ್ಲ ತಾವು ನನ್ನ ಅಂತಃಪುರಕ್ಕೆ ದಯಮಾಡಿಸಿದಾಗ ಬಳಿಗೆ ಬಂದು ಆ 10 ಮುಖಗಳಲ್ಲಿ ಮುಗುಳು ನಗೆಯನ್ನು ತೋರುತ್ತಾ, ಹಾಗೆ 20 ಕಣ್ಣುಗಳಲ್ಲಿ ಪ್ರೇಮ ದೃಷ್ಟಿಯನ್ನು ಬೀರುತ್ತಾ, 20 ತೋಳುಗಳಿಂದ ನನ್ನನ್ನು ಆಲಿಂಗಿಸಿ ತಳ್ಕಿಸಿ ತಕ್ಕೈಸುತ್ತಿದ್ದವರು ನೀವು. ಇಂದು ಬಳಿಗೆ ಬಂದು ನಿಂದರೂ ಮುಖ ನೋಡುವುದಿಲ್ಲ, ಮಾತಾಡುವುದಿಲ್ಲ, ಮೌನವೇ. ನಿಮ್ಮ ಈ ಮೌನ ನನ್ನ ದುಃಖವನ್ನು ಹೆಚ್ಚಿಸ್ತಾ ಇದೆ, ನನ್ನ ಹೃದಯವನ್ನು ಭೇದಿಸ್ತದೆ. ಸ್ವಾಮಿಯೇ, ಮುಖ ನೋಡಬಾರದೆ, ಮಾತಾಡಬಾರದೆ, ಕಣ್ಣಂಚಿನಲ್ಲಿಯೇ ನಾನು ನೀರನ್ನು ಕಾಣುತ್ತಿದ್ದೇನೆ. ಚಿಂತೆಯೇ, ರಾವಣೇಶ್ವರ ಪ್ರಭು ಅಳುವುದೇ. ಸ್ವಾಮಿಯೇ, ನಿಮ್ಮಂತಹ ಬಲವಂತರು ಸಾಮಾನ್ಯ ಸಂಕಷ್ಟಗಳಲ್ಲಿ ಕಂಗೆಡುವುದಿಲ್ಲ, ಕಷ್ಟ ನಷ್ಟಾದಿಗಳಲ್ಲಿ ಕಣ್ಣೀರಿಡುವುದಿಲ್ಲ. ಬಿರುಗಾಳಿ ಬೀಸಿದಾಗ ಸಾಮಾನ್ಯವಾದಂತಹ ಮರಗಳು ಮುರಿದು ಬೀಳಬಹುದು, ಆದರೆ ಸ್ಥಿರವಾಗಿರುವಂತಹ ಪರ್ವತ ಚಲಿಸೀತೆ. ಅಂತಹ ಸ್ಥಿತಪ್ರಜ್ಞ ಧೀರೋದ್ಧಾತ ವ್ಯಕ್ತಿ ನೀವು. ಯಾಕೆ ಚಿಂತೆ? ಚಿಂತೆ ಅರ್ಥವಾಯಿತು. ನಾನೇನು? ತಮ್ಮ ಚಿಂತೆಯ ಕಾರಣವನ್ನು ಪ್ರಪಂಚವೇ ತಿಳಿದಿದೆ. ಲಂಕೆಗೆ ಬಂದಂತಹ ದುರಂತ. ಸ್ವಾಮಿ, ಇದು ಶ್ರೀರಾಮನಿಂದ ಆಯಿತು ಅಂತ ನಾವು ಹೇಳಬೇಕಾದ್ದಿಲ್ಲ, ಹೇಳಿದರೆ ತಪ್ಪಾದೀತು. ನಾವೇ ಇದನ್ನು ಬಯಸಿದ್ದೇವೆ, ನಾವೇ ಈ ದುರಂತವನ್ನು ಎಳೆದುಕೊಂಡಿದ್ದೇವೆ ಎಂಬುದು ಸ್ಪಷ್ಟ. ಸೀತಾಕಾಂತ ಅವನೇನು ಮಾಡ್ಯ? ಅವನೊಬ್ಬ ಸಾಮಾನ್ಯ ಮಾನವ ಅಂತ ಭಾವಿಸಿದಿರಲ್ಲ, ಅದು ಬರಿಯ ಭ್ರಮೆಯಾಯಿತು. ಸೀತಾಕಾಂತನಾದುದೇ ಹೇಗೆ ಎಂಬುದನ್ನು ತಾವೇ ತಿಳಿದಿದ್ದೀರಿ. ಸೀತೆಯ ಸ್ವಯಂವರಕ್ಕಾಗಿ ಇಟ್ಟಂತಹ ಹರಧನುಸ್ಸನ್ನು ಎತ್ತುವುದಕ್ಕೆ ತಾವು ಹೋದವರಲ್ಲವೇ? ಆದರೆ ತಮ್ಮಿಂದ ಆಗದೇ ಇದ್ದಾಗ ನಿಮ್ಮ ಕಣ್ಣ ಮುಂದೆಯೇ ಶ್ರೀರಾಮ
ಆ ಹರಧನುಸನ್ನು ಲೀಲಾಜಾಲವಾಗಿ ಎತ್ತಿ ಮದ್ದಾನೆಯು ಕಬ್ಬಿನ ಕೋಲನ್ನು ಮುರಿಯುವಂತೆ ಹರಧನುಸನ್ನು ಮುರಿದು ಸೀತೆಯನ್ನು ವರಿಸಿದನಂತೆ. ಅಂದೇ ನಮ್ಮಿಂದ ಶ್ರೀರಾಮ ಬಲಾಢ್ಯನೆಂಬುದು ಸ್ಪಷ್ಟವಾಗಿ ತಿಳಿದಿದೆ. ಅಂತಹ ಶ್ರೀರಾಮನ ಸತಿಯನ್ನು ಅಪಹರಿಸಿದೆ. ಸೀತಾಪಹಾರ, ಅದರ ಪರಿಣಾಮದಿಂದ ಸರ್ವನಾಶವಾಗಿದೆ. ಕಳೆದುದಕ್ಕಾಗಿ ಚಿಂತಿಸಿ ಪ್ರಯೋಜನವೇನು? ನಿಮ್ಮಂತಹ ಬುದ್ಧಿವಂತರು ಕಳೆದುದಕ್ಕಾಗಿ ಚಿಂತಿಸುವುದಿಲ್ಲ, ಮುಂದಿನದಕ್ಕಾಗಿ ಯೋಚಿಸಬೇಕಾಗಿದೆ. ಯೋಚಿಸಿ ಚಿಂತೆಯನ್ನು ಬಿಡಿ. ಪ್ರಭು, ಪಂಥ ಅಳಿಯಿತು ಅಂತ ವ್ಯಸನವೇ? ಶ್ರೀರಾಮ ಅಲ್ಲಿ ನಿಮ್ಮ ಪಂಥ. ನಮ್ಮಿಂದ ಬಲಾಢ್ಯರಾದವರಲ್ಲಿ ಪಂಥವನ್ನು ಮಾಡಿದರೆ ಆ ಪಂಥದಲ್ಲಿ ಪ್ರಯೋಜನವಿಲ್ಲ, ನಮಗೆ ಸೋಲೆಂಬುದು ಸ್ಪಷ್ಟ. ಆ ಪಂಥೆಯಿಂದ ನಾವೀಗ ಕಂಗೆಡಬೇಕಾಗಿದೆ. ಕಣ್ಣೀರಿಡುವಂತಹ ಪರಿಸ್ಥಿತಿಯನ್ನು ತಂದೊಡ್ಡಬೇಕು. ಬಿಡಿರಿ, ಚಿಂತೆಯನ್ನು ಬಿಡಿ, ಧೈರ್ಯ ತಾಳಿ, ಮುಖ ನೋಡಿ ಮಾತಾಡಿ. ನಿಮ್ಮ ದುಃಖದಲ್ಲಿ ನಾನು ಪಾಲ್ಗೊಳ್ತೇನೆ. ಚತುರಂಗ ಚತುರಂಗ ಸೇನೆಗಾಗಿ ಮರುಗುವ ಭೀಮತವಲ್ಲ ಕೇಳದಾಗಿ ಮರುಗುವ ಭೀಮತವಲ್ಲ ಕೇಳದಾಗಿ ಮರುಗುವ ವಿವಾದವಲ್ಲ ಕೇಳದಾಗಿ ಸುಧನಿಂದ್ರಜಿತುವ ಕೊಂದು ಸುಧನಿಂದ್ರಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ ಕಳೆದುದಕ್ಕೆ ವ್ಯಥೆ ಪಡುವೆ ನಾನು ಇಂದು ಕಳೆದುದಕ್ಕೆ ವ್ಯಥೆ ಪಡುವೆ ಮನದೊಳಿಂದು ಮಂಡೋದರಿ, ಮಹಾಪ್ರಭು, ಕಣ್ಣೀರಿಗೆ ಮಾನಸಿಕವಾದಂತಹ ದುಃಖ ಹಿನ್ನೆಲೆ ಎಂಬುದನ್ನು ಒಪ್ಪಿಕೊಳ್ಳೋಣ. ಆದರೆ ದುಃಖಕ್ಕೆ ಕಾರಣವೇನು? ಏನು? ತಿಳಿಯೇ ನೀವು. ಮಂಡೋದರಿ, ಪ್ರಭು, ಬದುಕನ್ನು ಒಂದು ಆಹ್ವಾನವನ್ನಾಗಿ ಸ್ವೀಕರಿಸಿಯೇ ನಾನು ಈವರೆಗೆ ಬಾಳಿ ಬದುಕಿದವ. ಅದು ಎಷ್ಟು ಏರುಪೇರುಗಳನ್ನು ನಾನು ಸ್ವಯಂ ಅನುಭವಿಸಲಿಲ್ಲ ಹೇಳು. ಆದರೆ ನನ್ನ ಸೋಲನ್ನು ಕೆಲವು ಸಲ ನಾನು ಇತರೆ ಕಡೆಯ ಗೆಲುವಿನಿಂದ ತುಂಬಿಸಿಕೊಂಡಿದ್ದೇನೆ. ರಾಮನಲ್ಲಿ ಸೋಲವಾಯಿತು ಅಂತ ಅಳುವಷ್ಟು ಒಳ್ಳೆಯದೇವನಾಗ್ತಾನೆಯೇ ರಾವಣ. ಮತ್ತೇನು? ಕೃತಕರ್ಮಕ್ಕೆ ಪಶ್ಚಾತ್ತಾಪದ ಕಣ್ಣೀರು ಅಲ್ಲ ಇದು. ಅಥವಾ ನಾಳೆಗೆ ರಾಮನನ್ನು ಹೇಗೆ ಎದುರಿಸೋಣ ಎಂಬ ಅಂಜುಬುರುಕುತನದ ನೋವಿನ ಕಣ್ಣೀರು ಅಲ್ಲ. ಮಂಡೋದರಿ, ಸ್ವಾಮಿಯೇ, ಮಂಡೋದರಿ, ದೇವ, ಏನನ್ನು ಕಳಕೊಂಡರೂ ನಾನು ಕಳಕೊಂಡಿದ್ದೇನೆ ಎಂಬ ಅನುಭವವಾಗಲಿ ಸಂವೇದನೆಯಾಗಲಿ ನಿಮಿಷದವರೆಗೆ ನನಗುಂಟಾಗಲಿಲ್ಲ. ಒಬ್ಬನೇ ಕೈಲಾಸವಾಸಿಯಾದ ಸದಾಶಿವನನ್ನು ಜಗದಂಬಿಕೆಯ ಸಮೇತ ಪರಿವಾರಗಳು ಕೂಡಿದ್ದಾವಾಗ ಆ ರಜತಾದ್ರಿಯನ್ನೇ ಈ 20 ತೋಳುಗಳನ್ನು ತೊಟ್ಟಿಲನ್ನಾಗಿಸಿ ಸಾಮವೇದವನ್ನೇ ಗಾನವನ್ನಾಗಿ ಹಾಡಿ ತೂಗಿದವ ನಾನು. ಆ ಬಳಿಕ ಮಂಡೋದರಿ, ನಿನ್ನ ಮೊತ್ತ ಮೊದಲ ಪ್ರಸವ ಕಳೆದನು ಮಗನಾದಂತಹ ಮೇಘನಾದನನ್ನು ಇದೇ ಅಂತಃಪುರದಲ್ಲಿ ಬಂಗಾರದ ತೊಟ್ಟಿಲಿನಲ್ಲಿಟ್ಟು ನೀನು ನಾನು ಜೊತೆಯಾಗಿ ತೂಗುತ್ತಿದ್ದಾವಾಗ ಮತ್ತೊಮ್ಮೆ ಆ ಸಾಮಗಾನದ ಧ್ವನಿಯನ್ನು ನಾನು ನನ್ನ ಕಂಠದಿಂದ ಹೊರಡಿಸಿ ಶಿವನನ್ನು ತೂಗಿದ ಈ ಕೈಯಲ್ಲಿ
ನಾನು ಯಾವ ಮಗುವಿನ ತೊಟ್ಟಿಲನ್ನು ತೂಗಿದೆನು, ಅಂತಹ ತೊಟ್ಟಿಲು ಶೂನ್ಯವಾಗಿದೆ. ಇಂದ್ರಾರಿಯನ್ನು ಕಳ್ಕೊಂಡೆನಲ್ಲ, ಇಂದ್ರಾರಿಯನ್ನು ಕಳ್ಕೊಂಡೆನಲ್ಲ. ಇದನ್ನು ಎಣಿಸಿ ಛಿದ್ರ ವಿಚಿತ್ರವಾದಂತಹ ಮನೋವೃತ್ತಿ ಗಂಟಲು ಸೆರೆ ಹಿಡಿದು ಅದೇ ಎಣಿಕೆಯಾಗಿ ಕಣ್ಣಿನಲ್ಲಿ ದ್ರವರೂಪವಾಗಿ ಇಳಿಯಿತು. ಆದರೆ ನಾಳೆ ಬೆಳಗಾಗಲಿ ನನಗೆ ಏಕೆ ಚತುರಂಗ ಸೈನ್ಯ, ಅಥವಾ ನನಗೆ ಮರಣವೇ ಬಂದರೂ ಕೂಡ ಅದಕ್ಕಾಗಿ ದುಃಖಿಸುವವನಲ್ಲ ನಾನು. ಮರಣವನ್ನು ಮುಖಾಮುಖಿಯಾಗಿ ಎದುರಿಸಿದ ಗತಕಾಲದ ನನ್ನ ಸಾಹಸವನ್ನು ಮತ್ತೊಮ್ಮೆ ನೀನು ನೆನಪಿಸಿಕೊ. ಯಾವುದೇ ಸಂದರ್ಭದಲ್ಲಿ ಮರಳಿ ಬದುಕುತ್ತೇನೆ ಅಥವಾ ಮರಳಿ ಬರುತ್ತೇನೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಲಂಕೆಯಿಂದ ನಾನು ಪಾದವನ್ನು ಮುಂದೆ ಇಟ್ಟದ್ದಿಲ್ಲ. ಒಂದೋ ಬದುಕು, ಇಲ್ಲ ಸಾವು. ಸಾವಾದರೂ ವೀರೋಚಿತವಾದಂತಹ ಮರಣ, ಬದುಕಾದರೂ ನನ್ನ ಗಾಂಭೀರ್ಯದ ಅಳತೆಯ ಪ್ರಮಾಣದಿಂದ ಸಿಕ್ಕುವಂತಹದ್ದು. ಇದನ್ನು ಬಯಸಿದವ ಜೀವನದಲ್ಲಿ ಎಷ್ಟು ಕಡೆಯಲ್ಲಿ ನಾನು ಬಿದ್ದಿಲ್ಲ. ಆದರೆ ಬಿದ್ದದ್ದನ್ನೇ ನನ್ನ ಪ್ರತಿಪಕ್ಷದವರು ವ್ಯಾಖ್ಯಾನಿಸಿಯಾರು. ವಾಲಿ, ಕಾರ್ತವೀರ್ಯ, ಮಹಾಬಲಿ ಇಂಥವರನ್ನೇ ಹೆಸರಿಸುತ್ತಾ ಅಲ್ಲಿ ರಾವಣನು ಬಿದ್ದಿದ್ದಾನೆ, ಸೋತಿದ್ದಾನೆ ಅಂತ ಹೇಳಬಹುದು. ಆದರೆ ವಾಲಿಯ ಸೋಲನ್ನು ಇಂದ್ರನನ್ನು ಸೆರೆ ಹಿಡಿಯುವುದರ ಮೂಲಕವಾಗಿ ಅಥವಾ ಮಹಾಬಲಿಯ ಮುಂದೆ ಉಂಟಾದಂತಹ ಸೋಲನ್ನು ಜಗದೀಶ್ವರನಾದಂತಹ ಪರಮೇಶ್ವರನ ಕೈಲಾಸಾದ್ರಿಯನ್ನು ಎತ್ತುವುದರ ಮೂಲಕ ಚಂದ್ರಹಾಸವನ್ನು ಪಡೆಯುವುದರ ದ್ವಾರ ಕಾರ್ತವೀರ್ಯನಾದ್ರೇನು? ಸೂರ್ಯವಂಶದ ಚಕ್ರವರ್ತಿ ಎನಿಸಿದಂತಹ ಅನರಣ್ಯಕನನ್ನು ಅವನ ಸೈನ್ಯ ಸಮೇತವಾಗಿದ್ದಂತಹ ರಕ್ಷಣೆಯ ಯಜ್ಞಭೂಮಿಯಲ್ಲಿ ಕತ್ತರಿಸಿ ತುಂಬಿಸಿಕೊಂಡಿದ್ದೇನೆಂಬ ಆತ್ಮವಿಶ್ವಾಸ ನನಗೆ. ಆದ ಕಾರಣ ಜಯವೂ ನನಗೆ ಹೊಸತಲ್ಲ, ಅಪಜಯವೂ ನನಗೆ ಹೊಸತಲ್ಲ. ಇದು ಎರಡನ್ನು ಜೀವನದ ಹೋರಾಟದ ಕಣದಲ್ಲಿ ಸ್ಪರ್ಧಾತ್ಮಕವಾದಂತಹ ಚಿತ್ತವೃತ್ತಿಯಿಂದ, ಕ್ರೀಡಾ ಮನೋವೃತ್ತಿಯಿಂದ ಅಂಗೀಕರಿಸಿದವ ನಾನು. ಇನ್ನಾದರೂ ಬಿಟ್ಟೇನೆ ಆ ರಾಮ ಲಕ್ಷ್ಮಣರ ಸಹಿತ ಅದು ಎಷ್ಟು ವಾನರ ಭಲ್ಲೂಕಾದಿಗಳ ಬಲ ಇದೆಯೋ ಅಷ್ಟನ್ನು ನಾಳೆ ನಿರ್ಮೂಲ ಮಾಡಿ ಮತ್ತೊಮ್ಮೆ ಸತ್ತವರನ್ನೆಲ್ಲ ನನಗಿದ್ದಂತಹ ಶಕ್ತಿ ವಿಶೇಷದಿಂದ ಮಹಾಮಾರಣ ಯಾಗದ ದ್ವಾರದಲ್ಲಿ ಎಬ್ಬಿಸಿ ಈ ಸ್ವರ್ಣ ಲಂಕೆಯನ್ನು ಮತ್ತೊಮ್ಮೆ ಬೆಳಗಿಸಿ ನೆಮ್ಮದಿಯ ಉಸಿರನ್ನು ಬಿಟ್ಟು ಶಿವನಲ್ಲಿ ಐಕ್ಯವಾದೇನೆ ಹೊರತು ಬೆನ್ನು ತೋರಿಸುವ ಪ್ರಮೇಯ ಉಂಟೆ? ಛಲ ಛಲ ಛಲ. ಇನ್ನೂ ಛಲವೇ? ಬಿಡು ಬಿಡು ಛಲವನು ಇನ್ನೂ ಬಿಡು ಬಿಡು ಛಲವನಿಲ್ ಛಲವನಿನ್ನೋ ನುಡಿಯೊಂದ ಮನ್ನೀಸರಾಗವನ ಪದಕಿರಗು ಮುನ್ನ ನುಡಿಯೊಂದ ಮನ್ನೀಸರಾಗವನ ಪದಕಿರಗು ಮುನ್ನ ನುಡಿಯೊಂದ ಮನ್ನಿಸಾರಾಘವನ ಪದಗೆರಗು ಮುನ್ನ ರಕ್ಷಿಸುವನ ರಾಮಚಂದ್ರ ರಕ್ಷಿಸುವನ ರಾಮಚಂದ್ರ ರಕ್ಷಿಸುವನ ರಾಮಚಂದ್ರ ನಿಮಗಿನ್ನು ಪೀಕ್ಷಿಸುನು ಸಹಜ ವಿಭೀಷಣ ಸುಗುಣ ಸಾಂದ್ರ ನಿಮಗಿನ್ನು ಪೀಕ್ಷಿಸನು ಸಹಜ ವಿಭೀಷಣ ಸುಗುಣ ಸಾಂದ್ರ ಈ ಕ್ಷಣದೊಳವ ನಿಜಯ ಕೊಟ್ಟು ಈ ಕ್ಷಣದೊಳವ ನಿಜಯ ಕೊಟ್ಟು ಮನ್ನಿಸನೆ ಈಕ್ಷಿಸುವ ನಾ ಕರುಣೆ ನಿಜ ದಯವನಿಟ್ಟು ಇನ್ನು ಬಿಡು ಬಿಡು ಛಲವ ಇನ್ನು ಬಿಡು ಬಿಡು ಛಲವ ನೀನು
ಪ್ರಭೋ, ಹ್ಮ್ ಇನ್ನೂ ಛಲವೇ? ಇನ್ನೂ ಛಲ. ನಮ್ಮ ಛಲದ ಪರಿಣಾಮದಿಂದ ನಾವು ಸರ್ವಸ್ವವನ್ನು ಕಳೆದುಕೊಂಡೆವು. ಹ್ಮ್ ದ್ವಿತೀಯ ಸ್ವರ್ಗ ಸ್ವರ್ಣಲಂಕೆ ಇಂದು ಸ್ಮಶಾನ ಭೂಮಿ ಆಯಿತು. ನಿಜ. ಮಿತ್ರರನ್ನು, ಪ್ರಜೆಗಳನ್ನು, ಬಂಧು ಬಳಗದವರನ್ನು, ಹಾಗೆ ಪುತ್ರರನ್ನು, ಎಲ್ಲರನ್ನೂ ನಾವು ಕಳೆದುಕೊಂಡೆವು. ಇನ್ನು ಛಲದಿಂದಲೇ ಮುಂದರಿಯುತ್ತೀರಲ್ಲ. ಹೌದು. ರಾಮನಲ್ಲಿ ಛಲ ಬೇಡ ಸ್ವಾಮಿಯೇ. ಏನು? ಈ ಮೊದಲು ನಿಮ್ಮ ಮಾವನೋ, ನಿಮ್ಮ ತಾಯಿಯೋ, ಹಿರಿಯವರೋ, ಒಡ ಹುಟ್ಟಿದವರು ನಿಮಗೆ ಬೇಕಾದಂತೆ ನೀತಿಯನ್ನು ಹೇಳಿದರೂ ನೀವು ಕೇಳಲಿಲ್ಲ. ಆದರೆ ಕೊನೆಯದಾಗಿ ಈ ನಿಮ್ಮ ಪ್ರಾಣ ಪತ್ನಿಯಾದಂತಹ ಮಂಡೋದರಿಯ ಮಾತಿಗೆ ಬೆಲೆ ಕೊಡುವಿರಾ? ನನ್ನ ಕಣ್ಣೀರನ್ನಾದರೂ ನೀವು ಕಂಡು ನನ್ನ ಮಾತಿಗೆ ನೀವು ಮೌಲ್ಯವನ್ನು ಕೊಡಬೇಕು ಅಂತ ಬೇಡ್ತೇನೆ. ಒಂದೇ ಮಾತನ್ನು ಹೇಳ್ತೇನೆ, ಹೇಳು. ಶ್ರೀರಾಮನಲ್ಲಿ ಯುದ್ಧ ಬೇಡ. ನಾವು ಮಾಡಿದಂತಹ ತಪ್ಪನ್ನು ಶ್ರೀರಾಮನ ಮುಂದೆ ಒಪ್ಪಿಕೊಂಡರೆ ನಮ್ಮ ಗೌರವಕ್ಕೆ ಹಾನಿ ಇಲ್ಲ. ಅವನು ದೊಡ್ಡವನು, ಒಳ್ಳೆಯವನು, ಧರ್ಮಾತ್ಮನು, ಸದ್ಗುಣ ಮೂರ್ತಿ. ತನ್ನಂತಹ ಸೀತೆಯನ್ನು ಕೊಂಡು ಹೋಗಿ ಶ್ರೀರಾಮನ ಪಾದಕ್ಕೊಪ್ಪಿಸಿ ತಪ್ಪಾಯಿತು ಅಂತ ಒಪ್ಪಿಕೊಳ್ಳೋಣ. ಶರಣಾದಂತಹ ನಮ್ಮನ್ನು ವಿಭೀಷಣನ್ನು ಕಂಡ ಹಾಗೆ ಆ ಶ್ರೀರಾಮ ಕಾಣಬಹುದು, ನಮ್ಮ ತಪ್ಪನ್ನು ಕ್ಷಮಿಸಬಹುದು, ರಕ್ಷಿಸಬಹುದು. ಮಾತ್ರವಲ್ಲ, ನಿಮ್ಮ ತಮ್ಮ ವಿಭೀಷಣ ಅವನಂತಹ ಭಕ್ತರಾಗಲಿ ಪ್ರಾಜ್ಞರಾಗಲಿ ಈ ಸಂಸಾರದಲ್ಲಿ ನಾವು ಮತ್ತೊಮ್ಮೆ ಪಡೆಯುವುದಕ್ಕೆ ಸಾಧ್ಯವೇ? ಅಂಥವನನ್ನು ಅರಮನೆಯಿಂದ ನಾವು ಹೊರದೂಡಿದ್ದೇವೆ. ನಿಜ. ಅವನನ್ನು ಪುನಃ ನಾವು ಕರೆಸಿಕೊಳ್ಳೋಣ. ವಿಭೀಷಣ ಬಂದಾನು, ಆ ಭರವಸೆ ನನಗುಂಟು. ಯಾಕಂದ್ರೆ ಅವನಲ್ಲಿ ದುಷ್ಟ ಗುಣವಿಲ್ಲ, ಭ್ರಾತೃ ಪ್ರೇಮ, ಭ್ರಾತೃ ಭಕ್ತಿ ಅವನಲ್ಲಿ ಇದೆ. ಆದ್ದರಿಂದ ಬಂದು ನಮ್ಮನ್ನು ಸೇರಿಕೊಂಡರೆ ನಮ್ಮ ಸಂಸಾರ ಮೊದಲಿನಂತೆ ಸಂತೋಷದಾಯಕವಾಗ್ತದೆ, ಸುಖಮಯವಾಗ್ತದೆ. ಮಾತ್ರವಲ್ಲ, ಕಳೆದುದೆಲ್ಲವೂ ಹೋಗಲಿ, ಉಳಿದವನ್ನಾದರೂ ಉಳಿಸಿಕೊಳ್ಳೋಣ ಪ್ರಭು. ಏನು ಉಳಿದದೆ ಹೇಳು? ಸತ್ತರೆ ಸಾಲದು, ಸತ್ತ ಮೇಲೆ ಸದ್ಗತಿ ಅಂತ ನಮಗೊಂದು ಬೇಕಲ್ಲ. ಸದ್ಗತಿ ಸಿಗಬೇಕಾಗಿದ್ರೆ ಸಂತಾನದ ಮೂಲಕ ನಾವು ಪಡೆಯಬೇಕು. ಎಲ್ಲ ಮಕ್ಕಳನ್ನು ಕಳೆದುಕೊಂಡರೂ ಒಬ್ಬ ಮಗ ಉಳಿದಿದ್ದಾನೆ, ವಿರೂಪಾಕ್ಷ. ಸಾಕು ನಮ್ಮ ಕುಲ ಉಳಿಯುವುದಕ್ಕೆ, ಬೆಳೆಯುವುದಕ್ಕೆ. ನಾಳೆ ಸತ್ತ ಮೇಲೆ ಅದು ನಮಗೆ ಪಿಂಡ ಪ್ರದಾನ ಮಾಡುವುದಕ್ಕೆ, ತಿಲ ತರ್ಪಣ ಕೊಡುವುದಕ್ಕೆ ಆ ಮಗನೊಬ್ಬ ಸಾಕು. ಅವನನ್ನು ನಾವು ರಾಮನ ಬಾಣಕ್ಕೆ ಬಲಿ ಕೊಟ್ಟರೆ ಮತ್ತೆ ನಮ್ಮ ವಂಶವನ್ನೇ ನಾವು ನಾಶ ಮಾಡಿದ ಹಾಗಾಗ್ತದೆ. ಮತ್ತೇನು ಉಳಿಯಿತು? ಆದ್ದರಿಂದ ಇದು ಸ್ವಾಮಿಯೇ, ಕಣ್ಣೀರಿಂದ ನಿಮ್ಮ ಪಾದವನ್ನು ತೊಳೆದು ಬೇಡ್ತೇನೆ. ಆ ಮಗನನ್ನು ಉಳಿಸಿಕೊಳ್ಳೋಣ, ನಮ್ಮ ಕುಲವನ್ನು ಉಳಿಸಿಕೊಳ್ಳೋಣ, ಉಳಿಸಿಕೊಳ್ಳೋಣ. ಬಹಳ ದೂರದವರೆಗೆ ಸಾಗಿ ಬಂದಾಗಿ ಹೋಗಿಯದೆ ನಾನು. ಮತ್ತೊಮ್ಮೆ ಹಿಂದೆ ತಿರುಗಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಮಂಡೋದರಿ ಸ್ವಾಮಿಯೇ, ಇಂದ್ರಾರಿಯಂತಹ ಮಕ್ಕಳನ್ನು ಕಳಕೊಂಡಿದ್ದೇವೆ. ಪ್ರಹಸ್ತಾದಿ ಮಹಾಮಹಾ ಮೇಧಾವಿಗಳನ್ನು ಕಳಕೊಂಡಿದ್ದೇವೆ. ಅಕಂಪನನೇ ಮುಂತಾದಂತಹ ಮಹಾವೀರಾಧಿವೀರರನ್ನು ಕಳಕೊಂಡಿದ್ದೇವೆ. ಈ ಎಲ್ಲವನ್ನೂ ಕಳಕೊಂಡಂತಹ ಪರಿಸ್ಥಿತಿಯಲ್ಲಿ ಮಂಡೋದರಿ, ಈ ನಿಮಿಷದವರೆಗೂ ನಾನು ಉಳಿಸಿಕೊಂಡದ್ದು ನನ್ನ ಸ್ವಾಭಿಮಾನ ಒಂದೇ. ಇನ್ನೇನೀಗ ಅದನ್ನೂ ಕಳಕೊಳ್ಳುವ ಮಟ್ಟಕ್ಕೆ ಇಳಿದು ಮುಂದೆ ನಾನು ಉಳಿಬೇಕೇನೆ? ಮಂಡೋದರಿ, ನಿನ್ನ ಹೃದಯದ ವೇದನೆ ನನಗೆ ಅರ್ಥವಾಗ್ತದೆ. ನನಗೂ ಇದೆ ಇಂದ್ರಾರಿಯ ಕುರಿತಾದಂತಹ ದುಃಖ ಅಂತ ನಾನು ಒಪ್ಪಿ ಆಗಿ ಹೋಗಿಯದು. ಹೆತ್ತ ತಾಯಿ ನಾನಲ್ಲವೇ? ತಂದೆ ನಾನಲ್ಲವೇ? ಪುತ್ರ ಶೋಕ ನನಗಿಲ್ಲವೇ? ಉಂಟು, ಆದರೆ ನಿಮಗಾಗಿ ಸಹಿಸಿಕೊಂಡಿದ್ದೇನೆ. ಇಷ್ಟನ್ನೂ ನಾವು ಅನುಭವಿಸಿದ ಬಳಿಕ ಈ 10 ತಲೆಯನ್ನು ರಾಮನ ಪಾದಕ್ಕೆ ಚಾಚಬೇಕಲ್ಲ. ಅದು ನನಗೆ ಜೀವನ್ಮೃತಾವಸ್ಥೆ. ಹರಬಿದ ಮಗ ಸುರಪ ಮುಖ್ಯರ, ಹರಬಿದ ಮಗ ಸುರಪ ಮುಖ್ಯರ ದುರಗೆ ಮಣಿಯನು, ದುರಗೆ ಮಣಿಯುವನಲ್ಲ. ದಶದಿನದರೆಯ ಉಲ್ಮಾನವನಿಗೆ ಶರಣೆನುವುದೇ. ಮಂಡೋದರಿ, ಏನು ಮಾಡೋಣ ಹೇಳು? ನನ್ನ ಬದುಕಿಗೆ ಬಂಡವಾಳವಾಗಿ ಒದಗಿದ್ದೆ ಈ ಪ್ರಪಂಚದಲ್ಲಿದ್ದ ಶಿಷ್ಟರೆನಿಸಿದ, ವಿಶಿಷ್ಟರೆನಿಸಿದಂತಹ ಮಹಾಶಕ್ತಿಗಳ ಕುರಿತಾದಂತಹ ಸ್ಪರ್ಧಾತ್ಮಕವಾದಂತಹ ಬುದ್ಧಿ. ಹೇಳಿ ಏನು ಪ್ರಯೋಜನ ಹೇಳು? ತೀರಾ ನಿರ್ಗತಿಕರಾಗಿ ಉತ್ಕೃಷ್ಟವಾದಂತಹ ಎಲ್ಲಾ ಸಮಾಜದವರಿಂದಲೂ ತಲೆಮೆಟ್ಟಲ್ಪಟ್ಟು ಬೆಳಕಿನಲ್ಲಿ ಪ್ರವೇಶಿಸುವುದಕ್ಕೆ ಕಷ್ಟ ಸಾಧ್ಯವಾದಂತಹ ದಾರುಣ ಸ್ಥಿತಿಯ
ಆ ರಾಕ್ಷಸರ ಹಿಂದಿನ ಕಥೆ. ಹ. ಹೀಗೆ ಅಂಧಕಾರದಲ್ಲೇ ಉಳಿದ ಆ ರಾಕ್ಷಸ ವಂಶದಲ್ಲಿ ನಾನು ಹುಟ್ಟಿದ್ದೇನೆ ಎಂಬ ಒಂದು ದೋಷದಿಂದ ಮಾತ್ರ ಹ. ನನ್ನ ಪಾಂಡಿತ್ಯವೂ ವಿದ್ವಾಂಸರ ಕೂಟದಲ್ಲಿ ಗಮನಿಸಲ್ಪಡಲಿಲ್ಲ. ಹ. 4 ವೇದ, ಹ್ಮ್. ವೇದಾಂಗ ಹ. ಎಲ್ಲವನ್ನೂ ನಾನು ಕಲಿತವ. ಹ. ಮಾತ್ರವಲ್ಲ, ಹ. ಅದನ್ನು ಎಂತಹ ವಿದ್ವಾಂಸರ ಮುಂದೆಯೂ ಪ್ರಕಟಿಸಬಲ್ಲಷ್ಟು ಹ. ಮಿತವಾದಂತಹ ಅರ್ಹತೆಯನ್ನು ನಾನು ಪಡೆದವ. ಹ. ಆದರೆ ಏನು ಮಾಡೋಣ, ಹ್ಮ್. ವೇದಾಧ್ಯಯನ ಸಂಪನ್ನಾದ ಶಕಂಠ ಅಂತ ಹೇಳಿ ಹ. ಯಾವನೇ ಒಬ್ಬ ಋಷಿ, ಯಾವನೇ ಒಬ್ಬ ಮುನಿ ನನಗೆ ಸಹಪಂಕ್ತಿಯನ್ನು ಕೊಟ್ಟದ್ದಿಲ್ಲ. ಹ. ಮಾತ್ರವಲ್ಲ, ಇಂದ್ರಾದಿ ದೇವತೆಗಳು ಜಗತ್ತಿನ ಧರ್ಮ ಏನು ಅಧರ್ಮ ಏನು ಅಂತ ನೋಡುವವರು. ಹ್ಮ್. ಸಕಲ ಜೀವರ ಮೇಲೆ ಅವರಿಗಿದ್ದಂತಹ ಅನುಗ್ರಹ ಬುದ್ಧಿಯನ್ನು ಹ್ಮ್. ಕೆಲವೇ ಉತ್ಕೃಷ್ಟವಾದಂತಹ ಜನಾಂಗದ ಕಡೆಗೆ ಮೀಸಲಾಗಿರಿಸಿ ರಾಕ್ಷಸರು ಸ್ವಯಂ ಶಕ್ತಿಯಿಂದ ತಲೆ ಎತ್ತುತ್ತಾರೆ ಎನ್ನುವಾಗಲೆಲ್ಲ ಏನೇನೋ ಕಾರಸ್ಥಾನಗಳನ್ನೆಲ್ಲ ನಡೆಸಿ ಹ. ರಾಕ್ಷಸರು ಮಾಡುತ್ತಿರುವ ತಪಸ್ಸಿಗೆ ಭಂಗ, ಹ್ಮ್. ರಾಕ್ಷಸರು ಮಾಡುತ್ತಿರುವ ಉಪಾಸನೆಗೆ ಭಂಗ. ಹ. ಅಂತೂ ಈ ಭಂಗವನ್ನೆಲ್ಲ ವಿಚ್ಛೇದಿಸಿ ತಪಸ್ಸನ್ನು ಅಥವಾ ಇತರೆ ಸಿದ್ಧಿಗಳನ್ನು ಹ. ರಾಕ್ಷಸರು ಸಾಧಿಸಿದರೂ ಕೂಡ ಹ. ಯಾವ ಸೂತ್ರದಲ್ಲಿ ಅವರ ನಡೆಯನ್ನು ತಪ್ಪಿಸೋಣ, ಅವರ ಹೆಜ್ಜೆಯನ್ನು ಬದಲಾಯಿಸೋಣ ಎಂಬ ಕುತಂತ್ರವನ್ನು ನಡೆಸುತ್ತಾ ಇದ್ದರು. ಹ್ಮ್. ರಾವಣನ ಉತ್ಕರ್ಷದಲ್ಲಿ ಹ್ಮ್. ಈ ಜಗತ್ತಿನಲ್ಲಿ ಯಾವನೇ ದೇವತೆ, ಹ. ಯಾವನೇ ಋಷಿ, ಹ. ಯಾವನೇ ಸಜ್ಜನ, ಹ. ಯಾವನೇ ಒಬ್ಬ ಉತ್ತಮ ಕ್ಷತ್ರಿಯ ಹ. ಅಸೂಯೆಯನ್ನು ತಾಳಿ ಹ್ಮ್. ನೇರಾಗಿಯೂ ಹ್ಮ್. ಇನ್ನು ಹಿಂದಿನಿಂದಲೂ ಹ. ನನ್ನ ಹಾದಿಯಲ್ಲಿ ಕಲ್ಲು ಮುಳ್ಳುಗಳನ್ನೇ ಒದಗಿಸಿದ್ದಾರೆ ಎಂಬುದನ್ನು ಕಂಡುಕೊಂಡಂತಹ ನಾನು ಹ್ಮ್. ಏನು ಮಾಡಬೇಕು ಹೇಳು? ಹ. ಎಲ್ಲವರಲ್ಲಿಯೂ ನನಗೆ ಪ್ರತೀಕಾರ ಬುದ್ಧಿ, ಹ. ಯಾರ ಬಗ್ಗೆ ನನಗೆ ಗೌರವ ಭಾವ ಮೂಡಲಿಲ್ಲ. ಹ. ಆದುದರಿಂದಲೇ ಹೋರಾಟ ಮಾಡಿದ್ದೇನೆ. ಹ. ಹರ ಪಿತಾಮಹ ಸುರಪ್ರಮುಖ್ಯರನ್ನು ಹ. ಪ್ರಾರಂಭಕ್ಕೆ ನಾನು ಸ್ಪರ್ಧಿಸಿದೆ. ಹ. ಅವರಲ್ಲಿ ಹೊಟ್ಟೆಕಿಚ್ಚಿನಿಂದ ಹೋರಾಟವನ್ನು ಮಾಡಿದೆ. ಹ. ಹೊರತು ಹ್ಮ್. ಈ ಹೋರಾಟಕ್ಕೆ ಮೆಚ್ಚಿ ಅವರಿಂದ ಕಿಂಚಿನ ಮಾತ್ರ ಅನುಗ್ರಹವನ್ನು ಸಂಪಾದಿಸಿದ್ದೇನೆಯೇ ಹೊರತು ಹ್ಮ್. ಯಾವ ಇಂದ್ರ, ಹ್ಮ್. ಯಾವ ಬೃಹಸ್ಪತಿ, ಹ. ಯಾವ ವಸಿಷ್ಠ, ಹ್ಮ್. ಯಾವ ವಾಮದೇವ ಬಂದು ಋಷಿಪುತ್ರನಾದಂತಹ ರಾವಣನೇ ನಿನ್ನಲ್ಲಿದ್ದ ಬ್ರಾಹ್ಮಣ್ಯವನ್ನು ನಾವು ಗೌರವಿಸುತ್ತೇವೆ ಅಂತ ಈ ನಿಮಿಷಕ್ಕೂ ಹೇಳಲಿಲ್ಲ. ಹ್ಮ್. ಹಾಗಾದ್ರೆ ಹ. ಒಂದು ಜಾತಿಯ ಹಿನ್ನೆಲೆಯಲ್ಲಿ ಇಷ್ಟು ಮೇಲ್ಮಟ್ಟಕ್ಕೆ ಏರಿದವನ ಬಗ್ಗೂ ಕೂಡ ಈ ಕ್ಷುದ್ರವಾದಂತಹ ದೃಷ್ಟಿಯನ್ನು ಇಟ್ಟುಕೊಳ್ತಾರೆ ಅನ್ನುವಾಗ ಹ. ನಾನು ಪೂಜಿಸುವುದಕ್ಕಿದ್ದ ದೇವನು ಯಾವನು? ಹ. ಆದರೆ ಹ. ಕೊನೆಯ ಗಳಿಗೆಯಲ್ಲಿ ಸತ್ಯಂ ಶಿವಂ ಸುಂದರಂ, ಹ. ಆ ಪರಮಶಿವ ಮಾತ್ರ ಹ. ರೌತೀತಿ ರವಣ ಸಯೇವ ರಾವಣ ಹ. ಅಂತ ಅನುಗ್ರಹ ಬುದ್ಧಿಯನ್ನು ಇರಿಸಿದ. ಹ್ಮ್. ಕರೆದವಾಗ ಓಗೊಡುತ್ತಾ ಈ ನಿಮಿಷಕ್ಕೂ ಇದ್ದಾನೆ. ಹ್ಮ್. ಆ ಶಿವನಿಗೊಬ್ಬನಿಗೆ ಈ 10 ತಲೆ ಬಾಗೀತೆ ಹೊರತು ಹ. ಈ ಪ್ರಪಂಚದಲ್ಲಿ ಮತ್ತೊಂದು ಶಕ್ತಿಯೇ ಇದು. ಈ 10 ತಲೆ ರಾವಣ ಬದುಕಿರುವಾಗ, ರಾವಣನ ದೇಹದಲ್ಲಿ ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆಯುತ್ತಿರುವಾಗ ಹ. ಬಾಗೀತು ಎಂಬುದು ಸ್ವಪ್ನದಲ್ಲಿಯೂ ಕೂಡ ಸತ್ಯವಾಗಲಿಕ್ಕಿಲ್ಲ. ಎಚ್ಚರದ ಸುದ್ದಿ ಬಿಡು. ಹ್ಮ್. ಬಿದ್ದೀತು ಹ್ಮ್. ಬಿದ್ದೀತು ಮತ್ತೊಬ್ಬ ವಿರೋಧಿಯ ಶಸ್ತ್ರದಿಂದ ಕತ್ತರಿಸಲ್ಪಟ್ಟಾಗ ಹ. ದೇಹದಿಂದ ಭಿನ್ನವಾದಂತಹ ತಲೆಯನ್ನು ಬೇಕಾದರೆ ನನ್ನ ವಿರೋಧಿ ಕಾಲ್ಚೆಂಡಾಗಿ ಉಪಯೋಗಿಸಬಹುದೇ ಹೊರತು ಹ್ಮ್. ಬದುಕಿ ಹ. ಬದುಕಿ ಹ. ಈ ರಾವಣನು ಬದುಕಿ ಛೇ, ಅದು ಊಹಾತೀತವಾದದ್ದು. ಆದ ಕಾರಣ ಮಂಡೋದರಿ ಹ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟರು. ಮತ್ತೊಮ್ಮೆ ಔದಾರ್ಯದ ಉರುಳಿನಲ್ಲಿ ಸಿಕ್ಕಿಸಿ ಬರಿದೇ ಹಿಂಡಿ ಹಿಪ್ಪೇನ ಸೆಗದಿರು. ಇದೇ ನಿಮ್ಮ ನಿರ್ಧಾರವೇ? ಅಳಲಿದಳು ಅಳಲಿದಳು ಬೇಡಕಟ ರಾಮನ ಅಳವಿಗಿದಿರಾಗದಿರು, ರಾಮನ ಅಳವಿಗಿದಿರಾಗದಿರು. ಬಲು ಬಳಲಿ ಬೆಂಡಾಗುತ್ತ ಪೇಳ್ದಳು, ಚರಣದಲ್ಲಿ ಬಿದ್ದು ಬೇಡಿದಳು. ಬಲು ಬಳಲಿ ಬೆಂಡಾಗುತ್ತ ಪೇಳ್ದಳು, ಚರಣದಲ್ಲಿ ತಾ ಬಿದ್ದು ಬೇಡಿದಳು. ಅಳಲಿದಳು ಬೇಡ
ಬೇಡ ರಾಮನ ಅಳವಿಗಿದಿರಾಗದಿರು ಪತಿಯೇ ಆ ಪ್ರಾಣೇಶ, ಮಂಡೋದರಿ, ನಿಮ್ಮ ನಿರ್ಧಾರದಲ್ಲಿ ನೀವು ಕದಲುವಂತಿಲ್ಲ. ಮುಂದೇ ಸಾಗ್ತಾ ಇದ್ದೀರಲ್ಲ. ಹೌದು. ನಾನಿನ್ನು ಏನು ಹೇಳಲಿ? ಹೇಳುವಷ್ಟೇನಲ್ಲ. ಈ ಮೊದಲು ರಾಜ್ಞರು ಹಿರಿಯರು ನಿಮಗೆ ಹೇಳಿದ್ದು, ಅಂಥವರ ಮಾತಿಗೆ ನೀವು ಮಾನ್ಯತೆಯನ್ನು ಕೊಡಲಿಲ್ಲ. ಆದರೆ ಸ್ವಾಮಿ, ಹೆಂಡತಿಯಾದಂತಹ ನನ್ನ ಕಣ್ಣೀರಿಗೂ ನೀವು ಬೆಲೆ ಕೊಡುವುದಿಲ್ಲವೇ? ನಿತ್ಯದಲ್ಲಿಯೂ ಪನ್ನೀರಿಂದ ನಿಮ್ಮ ದೇಹವನ್ನು ತೊಳೆಯುತ್ತಿದ್ದವಳು ನಾನು. ಇಂದಿದವು ನನ್ನ ಕಣ್ಣೀರಿಂದ ನಿಮ್ಮ ಸರ್ವಾಂಗವನ್ನು ತೊಳೆಯುತ್ತಿದ್ದೇನೆ. ನಿಮ್ಮ ಪಾದಗಳ ಮೇಲೆ ಬಿದ್ದು ಹೊರಳಾಡುತ್ತಿದ್ದೇನೆ. ದೇವ, ಕೋದಂಡ ದೀಕ್ಷಾ ಗುರುವೆನಿಸಿದಂತಹ ಶ್ರೀರಾಮನಲ್ಲಿ, ಆ ಧರ್ಮಮೂರ್ತಿಯಲ್ಲಿ, ಆ ಮರ್ಯಾದ ಪುರುಷೋತ್ತಮನಲ್ಲಿ ಸರ್ವಥಾ ಸಂಗ್ರಾಮ ಬೇಡ. ಇದರಿಂದ ಸರ್ವನಾಶ ಸರ್ವನಾಶ. ದೇವ, ಈ ಲಂಕೆಯಲ್ಲಿ ಎಷ್ಟೋ ಮಂದಿಗಳು ನಮ್ಮಿಂದಾಗಿ ಕಣ್ಣೀರಿಡುತ್ತಿದ್ದಾರೆ. ಅದು ನನ್ನಂತಿರುವ ಪತಿವ್ರತಿಯರು ಗಂಡಂದಿರನ್ನು ಕಳೆದುಕೊಂಡು ಮಂಡೆಗೆ ಮುಸುಗಿಟ್ಟು ಗೋಳೋ ಎಂದು ಅಳುವಂತಹ ದೃಶ್ಯವನ್ನು ನಾನು ಕಾಣುತ್ತಿದ್ದೇನೆ. ಎಷ್ಟೋ ಮಂದಿ ತಾಯಂದಿರು ಮಕ್ಕಳನ್ನು ಕಳೆದುಕೊಂಡು ಪುತ್ರ ಶೋಕದಿಂದ ದುಃಖಾಗ್ನಿಯಲ್ಲಿ ಬೇಯುತ್ತಿದ್ದಾರೆ. ಸ್ವಾಮಿ, ಇದನ್ನೆಲ್ಲ ನಿತ್ಯ ನಾನು ಕಾಣುತ್ತಿದ್ದರು ಅಲ್ಲ, ನಾನು ಹೆತ್ತಂತಹ ಮಕ್ಕಳ ಸಾವನ್ನು ತಾಯಿಯಾಗಿ ನಾನು ಕಣ್ಣಿಂದ ಕಂಡೆ. ಆ ಪುತ್ರ ಶೋಕದಿಂದ ಬಳಲುತ್ತಿದ್ದರು, ಆ ಪುತ್ರ ಶೋಕಾಗ್ನಿಯಲ್ಲಿ ಬೇಯುತ್ತಿದ್ದರು. ಎಲ್ಲವನ್ನು ಕಲ್ಲಾಗಿ ಸಹಿಸಿಕೊಂಡೆ. ಯಾಕೆ? ನಿಮಗಾಗಿ, ನಿಮಗಾಗಿ. ಆದರೆ ಇಂದು ಮಾತ್ರ ನನ್ನ ದುಃಖದ ಕಟ್ಟೆ ಒಡೆಯುತ್ತಾ ಇದೆ. ಸ್ವಾಮಿಯೇ, ಇದನ್ನು ಸಹಿಸಿಕೊಳ್ಳಲಾರೆ. ಎಲ್ಲಾ ದುಃಖವನ್ನು, ಕಣ್ಣೀರನ್ನು ನಿಮ್ಮ ಪಾದದ ಮೇಲೆ ಇದೋ ಚೆಲ್ಲುತ್ತಾ ಇದ್ದೇನೆ. ದುಃಖವನ್ನು ತೋಡಿಕೊಳ್ಳುತ್ತಾ ಇದ್ದೇನೆ. ಪ್ರಭು, ಇದೋ ಆಲಿಂಗಿಸಿಕೊಳ್ಳುತ್ತಿದ್ದೇನೆ, ಕಾಲು ಹಿಡಿಯುತ್ತಾ ಇದ್ದೇನೆ. ಬೇಡ, ಬೇಡ, ರಾಮನಲ್ಲಿ ಯುದ್ಧ ಬೇಡ, ಬೇಡ. ಮಂಡೋದರಿ, ಪ್ರಾಣೇಶ, ನಿನಗೆ ಗೌರವವನ್ನು ಕೊಡುತ್ತಾ ಇದ್ದೇನೆ. ನಿನ್ನ ದುಃಖಕ್ಕೂ ನಿನ್ನ ಸಂತೋಷಕ್ಕೂ ನಾನು ಗೌರವವನ್ನು ಕೊಟ್ಟರೆ ಅದು ಕೇವಲ ವ್ಯಾವಹಾರಿಕವಾದಂತಹ ಯಾವುದೋ ಮಾಯಾಮೋಹಕ್ಕೆ ಕಟ್ಟುಬಿದ್ದು ಅಂತ ಅದೀತೆ ಹೊರತು ನಿಜವಾದಂತಹ ನಿಷ್ಕಳಂಕವಾದಂತಹ ಪ್ರೇಮ ಅಥವಾ ಸತಿಪತಿಯರಾದಂತಹ ನಮ್ಮೊಳಗಿದ್ದ ಅವಿನಾದ್ವೈತ ಭಾವ ಇದನ್ನು ಪ್ರಕಟಿಸಿದಾಗ ಆಗುವುದಿಲ್ಲ. ಮಂಡೋದರಿ, ನಡೆಯಿಂದ ನುಡಿಯಿಂದ ನೀನು ನನ್ನನ್ನು ಗೆದ್ದುಕೊಂಡಿದ್ದಿ. ಆದ ಕಾರಣ ಇದು ನಿನ್ನ ಪತಿಯಾದ ರಾವಣನ ಹೃದಯವನ್ನು ಬಿಚ್ಚಿ ನಿನಗೆ ಪ್ರತ್ಯಕ್ಷ ಅಂತರಂಗ ಏನು ಎಂಬುದರ ದರ್ಶನವನ್ನು ಮಾಡಿಕೊಡ್ತೇನೆ. ಈಗ ಆಗಬೇಕಾಯಿತು ಮಂಡೋದರಿ. ಯಾಕೆ? ಈ ಕತೆ ಹೀಗೇ ಸಾಗಬೇಕು ಅಂತ ಪೂರ್ವ ಸಂಕಲ್ಪ. ಏನದು? ಕೇಳು. ಲಾಲಿಸು ಮಯ ತನುಜೇ ಮಚ್ಚರಿತವಾ ಲಾಲಿಸು ಮಯ ತನುಜೇ ಮಚ್ಚರಿತವಾ ಲಾಲಿಸು ಮಯ ತನುಜೇ ಮಚ್ಚರಿತವಾ ಲಾಲಿಸು ಕ್ಷೀರಾಬ್ದಿ ಶಯನನೋಲಗಾದಿ ಕ್ಷೀರಾಬ್ದಿ ಶಯನನೋಲಗಾದಿ ನಾವು ದ್ವಾರಪಾಲಕರಾಗಿ ಮುದದಿ ನಾವು ದ್ವಾರಪಾಲಕರಾಗಿ ಮುದದಿ ಹಿರೇ ಮಾರಮ
ರಮಣನ ಕಾಂಬುತ್ಸಹದಿ ಇರೆ ಮಾರಮಣನ ಕಾಂಬುತ್ಸಹದಿ ಮುನಿಜಾರು ಸನಗ ಸನಂದ ರೈತರೇ ಮುನಿಜಾರು ಸನಗ ಸನಂದರ್ ಐದರೆ ಮದವೇರಿದಿಕ್ಕಾರಾದೋಳ್ ಅಡ್ಡಗಟ್ಟಿದೆವೋ ಮದವೇರಿದಿಕ್ಕಾರಾದೋಳ್ ಅಡ್ಡಗಟ್ಟಿದೆವೋ ಮದವೇರಿದಿಕ್ಕಾರಾದೋಳ್ ಅಡ್ಡಗಟ್ಟಿದೆವೋ ಮುನಿಜಾರು ಸನಗ ಸನಂದ ರೈದರೆ ಮದವೇರಿದಿಕಾರದೊಳಡ್ಡಗಟ್ಟಿದೆ ಮದವೇರಿದಿಕಾರದೊಳಡ್ಡಗಟ್ಟಿದೆವೋ ಲಾಲಿಸು ಮಯತನುಜೆ ಮಯತನುಜೆ ಮಚ್ಚರಿತವಾ ಮಂಡೋದರಿ ಪ್ರಾಣೇಶ, ಕೊನೆಯ ಉಸಿರಿನವರೆಗೂ ಈ ಹೃದ್ಗತವನ್ನು ಬಯಲುಪಡಿಸಲಾಗದು ಅಂತ ನಿರ್ಧಾರ ತಾಳಿದೆ. ಆದರೆ ಆ ನಿರ್ಧಾರವನ್ನು ನೀನು ಸಡಲಿಸಿ ಇದು ನಿನ್ನ ವೈಯಕ್ತಿಕವಾದಂತಹ ಜಯ ಅಂತ ತಿಳ್ಕೊ ಮಂಡೋದರಿ. ಶ್ರೀರಾಮನು ಯಾರು, ಏನು ಮತ್ತು ವರ್ತಮಾನ ಕಾಲದಲ್ಲಿ ಮನುಷ್ಯಾಕೃತಿಯಿಂದ ಸಂಚರಿಸುತ್ತಾನೆ ಯಾಕೆ ಎಂಬುದನ್ನು ನನ್ನ ಹಿರಿಯರೋ ಅಥವಾ ನನ್ನ ತಮ್ಮನಾದ ವಿಭೀಷಣನೋ ಅಥವಾ ನೀವೆಲ್ಲರೂ ಹೇಳಿ ತಿಳಿಯಬೇಕಾದಂತಹ ಪ್ರಮೇಯವೇ ನನಗಿಲ್ಲ. ಈಗ ಕೇಳು, ವೇದಾಧ್ಯಯನ ಮಾಡಿದ ಪ್ರಭಾವ, ನಾನು ಸಾಧಿಸಿದ ಅಣಿಮಾದಿ ಅಷ್ಟಸಿದ್ಧಿ ಯೋಗಗಳ ಪ್ರಭಾವ, ಶಿವನ ಅನುಗ್ರಹದ ಪ್ರಸಾದ, ಈ ಎಲ್ಲವೂ ನನ್ನ ಜೀವನದಲ್ಲಿ ಸುತ್ತಮುತ್ತಲೂ ಬೆಳಕಾಗಿ ಬಂಡವಾಳವಾಗಿ ಇರುವುದರಿಂದ ನಾನು ಗುರುತಿಸಿಕೊಳ್ಳಬಲ್ಲೆ ನಾನು ಏನಾಗಿದ್ದೇನೆ. ಸಾಧಾರಣ ಜನಗಳಿಗೆ ಇದು ಸಾಧ್ಯವಿಲ್ಲ. ಯೋಗ ನಿರತರಾದಂತಹ ತ್ರಿಕಾಲಜ್ಞಾನಿಗಳಿಗೆ ಮಾತ್ರವೇ ಇದು ಸಾಧ್ಯ. ಈ ಸಾಧ್ಯತೆ ನಿನ್ನ ಗಂಡ ಸಾಧಿಸಿಕೊಂಡಿದ್ದಾನೆ ಎಂಬುದು ನಿನ್ನ ಬದುಕಿಗೆ ಹೆಮ್ಮೆಯಾಗಲಿ. ಜನ ಏನೂ ಹೇಳಿ, ಮೂರ್ಖ, ಮದಾಂಧ, ರಾಕ್ಷಸ, ಕಾಮುಕ, ಆದರೆ ಅದು ಒಂದೂ ಅಲ್ಲ ಎಂಬ ಆತ್ಮತೃಪ್ತಿ ನಿನಗುಂಟಾಗುವುದಕ್ಕಾಗಿಯೂ ಈ ಗುಟ್ಟನ್ನು ಹೊರಕ್ಕೆ ಚೆಲ್ಲುತ್ತಾ ಇದ್ದೇನೆ. ವೈಕುಂಠ, ಆ ವೈಕುಂಠದಲ್ಲಿ ಲಕ್ಷ್ಮೀ ಸಹಿತನಾದಂತಹ ಶ್ರೀಹರಿ ಶೇಷಶಾಹಿಯಾಗಿ ಇದ್ದ ಹೊತ್ತಿನಲ್ಲಿ ದರ್ಶನಾಕಾಂಕ್ಷೆಯಿಂದ ಸನಕಾದ ಋಷಿಗಳು ಒಂದು ಶುಭ ಮುಹೂರ್ತದಲ್ಲಿ ಬಂದರು. ಆ ಶುಭ ಮುಹೂರ್ತದಲ್ಲಿ ಅವರು ಬಂದಾಗ ಅಲ್ಲಿ ಜಯ ವಿಜಯರವೆಂಬಂತಹ ದ್ವಾರಪಾಲಕರಿದ್ದರು. ಅವರಿಗೆ ಏನಾಯಿತೋ ಗೊತ್ತಿಲ್ಲ. ಬಹುಶಃ ಪೂರ್ಣತೆ ಪ್ರಾಪಿಸಿಕೊಳ್ಳಬೇಕಾಗಿದ್ರೆ ನಾರಾಯಣತ್ವವೇ ಬರಬೇಕೋ ಏನು. ಆದುದರಿಂದಲೇ ಮಾರ್ಗ ವಿರೋಧ ಮಾಡಿದರು ಜಯ ವಿಜಯರು. ಸಿಟ್ಟಿಗೆದ್ದಂತಹ ಋಷಿಗಳು ಘೋರ ರಾಕ್ಷಸರಾಗಿರೆನುತ ಘೋರ ರಾಕ್ಷಸರಾಗಿರೆನುತ ರೋಷವೇ ಶಪಿಸಲಾಗಿ ನಿತ ರೋಷವೇ ಶಪಿಸಲಾಗಿ ಇನಿತ ನಾವು ದೂರಲ ಸುರ ವೈರಿ ನಗುತ್ತ
ನಾವು ದೂರಲ್ ಅಸುರ ವೈರಿ ನಗುತ್ತ ನೀವು 3 ಜನ್ಮದಿ ವೈರದೋರಿ ಮತ್ತೆಲ್ಲೋಳು ಹೋರಾಡಿ ಬಂದೀರೆಂದೆನುತ್ತ ಕಳುಹಿದನು. ಮತ್ತೆನ್ನೊಳು ಹೋರಾಡಿ ಬಂದಿರ್ ಎಂದೆನುತ್ತ ಕಳುಹಿದನು. ಲಾಲಿಸು ಮಯದನುಜ ಮಚ್ಚರಿದವ ಲಾಲಿಸು ಮಯದನುಜ ಮಚ್ಚರಿದವ ಲಾಲಿಸು ಲಾಲಿಸು ಬಹುಶಃ ಅಹಂಕಾರ ಮೂಲದಿಂದಲೇ ಆ ಜಯವಿಜಯರು ತಡೆದದ್ದಕ್ಕೆ ಪ್ರಾಯಶ್ಚಿತ್ತ ಅಥವಾ ಶಿಕ್ಷಾ ಎಂಬ ರೂಪದಿಂದ ಋಷಿಗಳು ಶಪಿಸಿದರು. ಪ್ರಪಂಚದಲ್ಲಿ ದುಷ್ಟ ದಾನವರೋ ರಾಕ್ಷಸರೋ ಆಸುರಿ ಪ್ರವೃತ್ತಿಯವರೋ ಆಗಿ ಹುಟ್ಟಿ ಶಪಿಸಲ್ಪಟ್ಟಂತಹ ಜಯವಿಜಯರು ಶ್ರೀಹರಿಯನ್ನೇ ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿದರು. ಮಂಡೋದರಿ, ಪ್ರಭು, ವಿವೇಕಿಯಾದವರಿಗೆ ಪಶ್ಚಾತ್ತಾಪ ಪಡುವುದಕ್ಕೋ ಹೃದಯ ನಿವೇದನೆ ಮಾಡುವುದಕ್ಕೋ ಜಗದೀಶ್ವರನಲ್ಲದೆ ಬೇರೆ ಯಾರಿರ್ತಾರೆ ಹೇಳು? ಪಾಮರರಾದವರು ಕಂಡವರ ಮುಂದೆ ಎಲ್ಲ ಪಶ್ಚಾತ್ತಾಪ ಪಟ್ಟು ಹೀಗಾಯ್ತಲ್ಲ ಅಂತ ಕಣ್ಣೀರು ಇಳಿಸ್ತಾರೆ. ಆದರೆ ಜಯವಿಜಯರಂಥವರು ಸ್ವಾಮಿಯಲ್ಲಿ ಪ್ರಾರ್ಥಿಸಿದವ ಒಳ್ಳೆಯದು. ಅಹಂಕಾರ ನಿಮ್ಮಲ್ಲಿ ಇದ್ದದ್ದು ನಿಜ. ಅದರ ಪರಿಮಾರ್ಜನೆ ಆಗದೆ ಈ ವೈಕುಂಠದ ಸತ್ಪ್ರಜೆಗಳಾಗುವುದಕ್ಕೋ ಅಥವಾ ನನ್ನ ಆತ್ಯಂತಿಕ ಭಕ್ತರಾಗುವುದಕ್ಕೋ ನಿಮಗೆ ಪರಿಶುದ್ಧತೆ ಸಾಕಾಗುವುದಿಲ್ಲ. ಎಲ್ಲಾ ಪ್ರಾಯಶ್ಚಿತ್ತಕ್ಕೂ ಮರ್ತ್ಯಲೋಕದಲ್ಲಿ ಹುಟ್ಟುವುದೇ ಕರ್ಮಭೂಮಿ ಎನಿಸ್ತದೆ. ಅದು ಆದ ಕಾರಣ ಕರ್ಮಭೂಮಿಯಲ್ಲಿ ಹುಟ್ಟಿ 3 ಜನ್ಮದಲ್ಲಿ ನನ್ನಲ್ಲೇ ವಿರೋಧವನ್ನು ಸಾಧಿಸಿ, ಅಂದ್ರೆ ಆ ವಿರೋಧ ಅಷ್ಟು ಪ್ರಬಲವಾಗಿರಬೇಕು. ವಿಚಿತ್ರವಾದದ್ದು ಇದು. ಮಂಡೋದರಿ, ಭಗವಂತನಲ್ಲಿಯೇ ಆದರೂ ತೀವ್ರವಾದಂತಹ ವಿರೋಧವನ್ನು ಬೆಳೆಸಬೇಕಿದ್ದರೆ, ಇಟ್ಟುಕೊಳ್ಳಬೇಕಾಗಿದ್ದರೆ, ಬಾಕಿದ್ದ ವಿಷಯಗಳಲ್ಲಿ ಇವರಿಗೆ ವೈರಾಗ್ಯ ಬರಬೇಕೋ ಬೇಡವೋ ಹೇಳು? ನಿಜ. ಪ್ರೇಮ ಹೇಗೆ ಭಗವಂತನ ಕುರಿತಾಗಿ ಆ ಉತ್ಕಟವಾಗಿರಬೇಕು, ತದೇಕ ಚಿತ್ತದಿಂದ ಇರಬೇಕು, ವಿರೋಧವು ಹಾಗೆ ಇರಬೇಕಲ್ಲ. ಭಗವಂತನ ಕುರಿತಾಗಿ ವಿರೋಧವಾದರೇನು, ಪ್ರೇಮವಾದರೇನು? ಪ್ರೇಮ, ಕ್ರೋಧ, ಲೋಭ ಇವೆಲ್ಲವೂ ಮಾನಸಿಕವಾದಂತಹ ವಿಕಾರಗಳು ತಾನೆ. ಹಾಗಾಗಿ ವಿರೋಧವನ್ನೇ ಮಾಡಿ. ಈ ವಿರೋಧದಿಂದ ಒಂದು ಪರಮ ಲಾಭ ಇದೆ. ಏನು? ಆ ವಿರೋಧವನ್ನು ನೀವು ಸಾಧಿಸಿದವ ನಿಮಗೆ ಅನುಗ್ರಹ ರೂಪವಾದಂತಹ ಮರಣವನ್ನು ಕೊಡುವುದಕ್ಕಾಗಿ ನಾನೇ ಆವಿರ್ಭವಿಸ್ತೇನೆ ಭೂಮಂಡಲದಲ್ಲಿ. ಭಗವಂತನ ಅಪ್ಪಣೆ. ಆಲೋಚಿಸು. ಈ ಯಾವತ್ತು ಅಪ್ಪಣೆ ಪಡೆದಂತಹ ಜಯವಿಜಯರು ಅದರಂತೆ ವೈಕುಂಠದಿಂದ ನಿರ್ಗಮಿಸಿದರು. ಪ್ರಥಮ ಜನ್ಮದಲ್ಲಿ ಹುಟ್ಟಿದರು ಹಿರಣ್ಯಾಕ್ಷ ಹಿರಣ್ಯಕಶಿಪುವ. ಎರಡನೇ ಜನ್ಮವೇ ಇದು ರಾವಣ ಕುಂಭಕರ್ಣ. ನಾನೇ ಜಯ, ಅಳಿದ ಕುಂಭಕರ್ಣನೇ ವಿಜಯ. ಮುಂದೊಂದು ಜನ್ಮ ಮೀಸಲಾಗಿದೆ, ಅದೇನೋ ಗೊತ್ತಿಲ್ಲ. ಹೀಗೆ 3 ಜನ್ಮದಲ್ಲಿಯೂ ವಿರೋಧವನ್ನು ಸಾಧಿಸಿ ಅದು ಒಂದೇ ಏಕಾಗ್ರ ಬುದ್ಧಿ ಈವರೆಗೆ ನಾನು ಉಳಿಸಿಕೊಂಡು ಬಂದಿದ್ದೇನೆ ಎಂಬುದು ನನಗೆ ಆತ್ಮ ಕಲ್ಯಾಣಕ್ಕಿದ್ದಂತಹ ಬಲು ದೊಡ್ಡದಾದಂತಹ ಮಾರ್ಗ ಎಂಬ ನಿರ್ಣಯ ಇದ್ದದ್ರಿಂದ ರಾಮನನ್ನು ವಿರೋಧಿಸುತ್ತೇನೆ, ಮನಸ್ಸ ವಿರೋಧಿಸ್ತೇನೆ, ಕೇವಲ ಸೋಗಿನಿಂದ ಅಲ್ಲ. ಹಾಗಾದ್ರೆ ರಾಮನನ್ನು ವಿರೋಧಿಸುವಾಗ ಆ ವಿರೋಧಕ್ಕೆ ಇನ್ನಷ್ಟು ಒತ್ತು ಕೊಡುವುದಕ್ಕೆ ಬೇಕಾಗಿ ರಾಮನ ಹೃದಯ ರೂಪಿಣಿಯಾದಂತಹ ಸೀತೆಯನ್ನು ನಾನು ಕಾಮಿಸುತ್ತೇನೆ. ಈ ಕಾಮ ಯಾಕೆ ಅಂತಂದ್ರೆ ಆ ಕ್ರೋಧಕ್ಕೆ ಪೂರಕವೇ ಹೊರತು. ಶಾಸ್ತ್ರವೂ ಹಾಗೆ, ಮನಸ್ಸಿನಲ್ಲಿ ಹುಟ್ಟಿದಂತಹ ಕಾಮ, ಆ ಕಾಮವೇ ಕ್ರೋಧವಾಗಿ ಪರಿಣಮಿಸುತ್ತದೆ. ಆ ಕ್ರೋಧ ಬುದ್ಧಿ ನಷ್ಟಗೊಳಿಸುತ್ತದೆ, ಬಾಕಿದ್ದವರನ್ನು ನಮಗೆ ವಿವೇಕವನ್ನು ಜಾಗೃತಗೊಳಿಸುತ್ತದೆ. ರಾಮನ ಮುಂದೆ ಆಗಲಿ ಸೀತೆ ಮುಂದೆ ಆಗಲಿ ನಾನು ನಡೆದಂತಹ ನಡತೆ ಅಲ್ಲ, ಈ ಉದ್ದೇಶದಿಂದಲೇ ಹೊರತು ಮತ್ತೇನೂ ಅಲ್ಲ. ಮಂಡೋದರಿ, ಈಗ ಹೇಳು, ಆಡಿ ತಪ್ಪಲು ಬಹುದೇ, ಓಡಿ ಸಿಕ್ಕಲು ಬಹುದೇ. ಆದ ಕಾರಣ ಭಗವಂತನು ಲಕ್ಷ್ಮೀ ಸಹಿತನಾಗಿ ಏನು ಅಪ್ಪಣೆ ಕೊಟ್ಟಿದ್ದಾನೆ ಅದರಂತೆ ಕಾಯೇನ ವಾಚಾ ಮನಸ ಆ ರಾಮನೇ ಎಲ್ಲಿದ್ದಾನೆ ಅಂತ ಹುಡುಕುತ್ತಾ
ಎಲ್ಲಿಯೂ ಸಿಕ್ಕದೇ ಇದ್ದಾವಾಗ ಹಾ. ಕೊನೆಗೆ ಗೊತ್ತಾಯಿತು ಹ್ಮ್. ಶೂರ್ಪನಖಿಯ ಕರ್ಣನಾಸಾಚ್ಛೇದನ ಯಾವಾಗ ಆಯಿತು ಹಾ. ಆವಾಗ ನನ್ನ ಶತ್ರು ಒಬ್ಬ ಹುಟ್ಟಿದ್ದಾನೆ. ಓ. ಇದು ಶ್ರೀರಾಮನು ಆಧ್ಯಾತ್ಮಿಕವಾಗಿ ನನಗೆ ಕೊಟ್ಟಂತಹ ಸೂಚನೆ. ಆಹಾ. ಅಂದಿನಿಂದಲೇ ಹಾ. ನಿನ್ನ ಮಾತನ್ನೂ ತಿರಸ್ಕರಿಸಿ ಹಾ. ನಾನು ಮಾಡಲಾಗದೇ ಇದ್ದಂತಹ ಕೆಲಸ ಅಂತ ಪ್ರಪಂಚದಲ್ಲಿ ಗೊತ್ತಾಗುವ ಹಾಗೆ ಹಾ. ಸೀತೆಯಲ್ಲಿ ಕಾಮ ಸಂಬಂಧದಿಂದ ವ್ಯವಹರಿಸುತ್ತೇನೆಯೇ ಹೊರತು ಹಾ. ಬೇರೇನೂ ಅಲ್ಲ. ದೇವ, ಇದು ನನಗೆ ಮಾತ್ರ. ಹಾ. ಆದ ಕಾರಣ ರಾವಣನದ್ದಾದಂತಹ ನಡತೆ ಬಾಕಿದ್ದವರಿಗೆ ಆದರ್ಶವೂ ಅಲ್ಲ. ಹ್ಮ್. ಈ ವಿಶಿಷ್ಟ ಕೆಲವು ಜೀವಾತ್ಮರಿಗೆ ಹ್ಮ್. ಯಾವುದೋ ಒಂದು ಶಾಪ ಕಾರಣವಾಗಿ ಹ್ಮ್. ಈ ಪ್ರಪಂಚದಲ್ಲಿ ಹುಟ್ಟು ಸಂಭವಿಸಿದವಾಗ ಹ್ಮ್. ಅವರ ನಡತೆಯು ವಿಚಿತ್ರವಾಗಿರುತ್ತದೆ. ಹ್ಮ್. ಹಿರಣ್ಯಕಶಿಪು ಹಿರಣ್ಯಾಕ್ಷನ ಸಂಹಾರಕ್ಕೆ ಶ್ರೀಮನ್ನಾರಾಯಣ ವರಾಹನೋ ನರಸಿಂಹನೋ ಆದ. ಹ್ಮ್. ನಮ್ಮ ಸಂಹಾರಕ್ಕಾಗಿ ಲೋಕಾಭಿರಾಮ ಶ್ರೀರಾಮನಾದ. ಹ್ಮ್. ಮುಂದೆ ಏನಾಗ್ತಾನೋ ಗೊತ್ತಿಲ್ಲ, ಅದು ಭಗವಂತನ ಚಿತ್ತ. ಈಗ ಹೇಳು, ತಪ್ಪಿದ್ದೇನೆ ನಾನು, ಇಲ್ಲ ಪ್ರಭು. ತಪ್ಪಿದ್ದೇನೆ. ಇದು ನಿಮ್ಮ ನಿಜ ಸ್ಥಿತಿಯೇ. ಹೌದು. ಹಾಗಾದ್ರೆ ರಾಮನಲ್ಲಿ ದ್ವೇಷ ಅಂದ್ರೆ ಇದು ತಾತ್ವಿಕವಾದಂತಹ ದ್ವೇಷ. ಅರ್ಥವಾಯಿತು. ಹೆತ್ತಂತಹ ತಾಯಿಯಲ್ಲಿಯೂ ಹೇಳಿದಂತಹ ರಹಸ್ಯವನ್ನು ಪತ್ನಿಯಾದ ನನ್ನಲ್ಲಿ ಹೇಳಿದಿರಿ. ಹೃದಯ ತುಂಬಿತ್ತು. ಇನ್ನು ನಾನು ಕಣ್ಣೀರಿಡುವುದಿಲ್ಲ. ಸ್ವಾಮಿಯೇ, ಇದೋ ಆನಂದ ಭಾಷ್ಪವನ್ನು ಸುರಿಸ್ತಾ ಇದ್ದೇನೆ. ಸಾವು ಎಲ್ಲರಿಗೂ ಸಿದ್ಧ. ಆದರೆ ಸತ್ತು ನಾವು ಸಾಯುಜ್ಯವನ್ನು ಪಡೆಯಬೇಕು. ಜೀವನಕ್ಕೆ ಸಾರ್ಥಕತೆ ಬೇಕು. ನೀವು ಸಾಯುಜ್ಯವನ್ನು ಸೇರುವುದಾದರೆ ನಾನು ಆಕ್ಷೇಪಿಸ್ತೇನೆ. ಇದೋ ನಿಮ್ಮ ನೆರಳಲ್ಲಿ ನನಗೂ ಸ್ಥಾನ ಇರಲಿ ಅಂತ ಬೇಡುತ್ತಾ ಬೀಳ್ಕೊಡ್ತೇನೆ. ಸಾಂತ್ವನಗೊಂಡ ತಾನೇ? ಸಮಾಧಾನವಾಯಿತು. ಒಬ್ಬ ಗೃಹಸ್ಥನಾಗಿ ನನ್ನ ಈವರೆಗಿನ ಬದುಕಿನಲ್ಲಿ ಇದು ಬಲು ದೊಡ್ಡ ಜಯ ಅಂತ ತಿಳಿದಿದ್ದೇನೆ. ಸ್ವಲ್ಪ ವಿಶ್ರಮಿಸಿಕೊಳ್ತೇನೆ. ರಾಮ ರಾಘವ ದಶರಥ ಬಾಲ ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ ರಾಮದಶಾಸ್ಯ ವಿಮರ್ಧನ ಜಯ ಜಯ ರಾಮದಶಾಸ್ಯ ವಿಮರ್ಧನ ಜಯ ಜಯ ದಶಾಸ್ಯ ವಿಮರ್ಧನ ಜಯ ಜಯ ರಾಮ ರಘುರಾಮ ಜಯ ರಾಮ ಸೀತಾರಾಮ ಕೋದಂಡ ರಾಮ ರಾಮದಾಸಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಹಂಪಾಗಿ ಗುಣಾಕರ ರಾಮ ಜಯ ರಾಮ ರಘುರಾಮ ಸೀತಾರಾಮ ರಾಮ ರಾಮ ಮಹಂಪಾಗಿ ಗುಣಾಕರ ರಾಮದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಗಂಬಾಗಿ ಗುಣಾಕರ ರಾಮ ರಾಮ ಮಗಂಬಾಗಿ ಗುಣಾಕರ ಜಯ ರಾಮ ಸೀತಾರಾಮ ಜಯ ಸೀತಾರಾಮನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಕೌಸಲ್ಯ ಜಾತನಿಗೆ ಮಂಗಲಂ